ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಅಗೇನ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ನಿಮ್ಮ ಪರ್ಸನ್, ನಿಮ್ಮ ಮೈಂಡಲ್ಲಿರೋ ಪರ್ಸನ್ ನಿಮ್ಮ ಬಗ್ಗೆ ಅವರ ಫ್ರೆಂಡ್ಸ್ ಜೊತೆ ಏನು ಹೇಳ್ತಾ ಇದ್ದಾರೆ, ನಿಮ್ಮ ನೇಮ್ ಬಂದಾಗೆಲ್ಲ ಏನು ಅವ್ರ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಗಾಯ್ಸ್, ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಆಪ್ಷನ್ಸ್ ಇನ್ನೇನು ನಿಮ್ಮ ಕಣ್ಮುಂದೆ ಬರುತ್ತೆ. ಇಮೇಜಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ ಕೇಸ್ ನಿಮಗೆ ಇಮೇಜಸ್ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ನೋ ವರೀಸ್, ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ. ನೀವು ಡೈರೆಕ್ಟ್ ಆಗಿ ನಿಮ್ಮ ಆಪ್ಷನ್ಸ್ನ ಚೂಸ್ ಮಾಡ್ಕೊಬೋದು. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಗಾಯ್ಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಕ್ಲೇಮ್ ಮಾಡ್ಕೊಬೇಕು, ಆ ಮೆಸೇಜ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಎಸ್, ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ನೋಡ್ತೀವಿ ಅಂದ್ರೆ, ಡೈರೆಕ್ಟ್ ಆಗಿ ಅವರು ನಿಮ್ಮ ಬಗ್ಗೆ ಅವ್ರ ಫ್ರೆಂಡ್ ಜೊತೆ ಏನ್ ಹೇಳ್ತಾರೆ ಅಂತ ನೋಡೋಣ. ಅವ್ರು ಏನ್ ನಿಮ್ ಬಗ್ಗೆ ಹೈಡ್ ಮಾಡ್ತಾ ಇದಾರೆ ಅವ್ರ ಫ್ರೆಂಡ್ಸ್ಗೆ ಅಂತ ನೋಡೋಣ. ಅವ್ರ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ ನೋಡೋಣ. ಅವ್ರ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಅಡ್ವೈಸ್ ಮಾಡ್ತಾ ಇದಾರೆ ಅಂತ ನೋಡೋಣ. ಆಕ್ಚುಲಿ ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಏನೋ ಒಂದು ಫೀಲ್ ಮಾಡ್ತಾ ಇದಾರೆ, ಬಟ್ ಅದನ್ನ ಹೇಳ್ತಾ ಇಲ್ಲ ಅಂದ್ರೆ ಅದೇನದು ಎಲ್ಲದನ್ನು ನೋಡೋಣ. ಓಕೆ, ತಡ ಮಾಡೋದ್ ಬೇಡ. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ ಅಂಡ್ ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಈ ಒಂದು ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ನೋಡಿ, ಏನೆಲ್ಲ ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂತ ಹೇಳಿದೀನಿ. ಓಕೆ, ಮೇನ್ ಆಗಿ ಅವ್ರು ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಏನ್ ಹೇಳ್ತಾರೆ, ನಿಮ್ ಬಗ್ಗೆ ಏನ್ ಹೈಡ್ ಮಾಡ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ, ಅಂಡ್ ದೆನ್ ಅವ್ರ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ, ಅಂಡ್ ಅವ್ರ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಅಡ್ವೈಸ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ಗೆ, ಅಂಡ್ ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದಾರೆ ಅದನ್ನ ಅವ್ರು ಹೇಳ್ತಾ ಇಲ್ಲ ಅಂದ್ರೆ ಏನದು ಅಂತ, ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ, ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫ್ ಅಲ್ಲಿ ಕ್ಲೇಮ್ ಮಾಡ್ಕೊಬೇಕು ಅಥವಾ ನಿಮ್ಮ ಲೈಫಲ್ಲಿ ಆ ಮೆಸೇಜ್ ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಗ್ರೂಪ್ 1 ನಿಮ್ ಬಗ್ಗೆ ಅವ್ರ ಫ್ರೆಂಡ್ ಜೊತೆ ಏನ್ ಹೇಳ್ತಾ ಇದ್ದಾರೆ. ಓಕೆ, ಡ್ರಗ್ಸ್ ಅಂಡ್ ಆಲ್ಕೋಹಾಲ್. ಆಲ್ ರೈಟ್, ಬೇಗ ಮೆಸೇಜ್ ಬರ್ತಾ ಇದೆ. ಇದನ್ನ ಇಟ್ಟು ಬಿಡೋಣ ಫಸ್ಟ್. ಓಕೆ, 2 ಮೆಸೇಜ್ ಬಂದಿದೆ. ಫಸ್ಟ್ ಒನ್ ಈಸ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಐ ಆಮ್ ಸ್ಟಕ್ ಇನ್ ವಿಷನ್ ಆಫ್ ಅಸ್ ಟುಗೆದರ್. ಇಂಟ್ರೆಸ್ಟಿಂಗ್. ಗ್ರೂಪ್ 1, ಓಕೆ, ಫಸ್ಟ್ ಮೆಸೇಜ್ ನ ನೋಡೋಣ. ಇಲ್ಲಿ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಬಂದಿದೆ ಅಂದ್ರೆ, ನಿಮ್ ಬಗ್ಗೆ ಅವ್ರ ಫ್ರೆಂಡ್ ಜೊತೆ ಮಾತಾಡಿದಾಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಸ್ಪೆಷಲಿ ನಾನು ಏನ್ ನೋಡ್ತಾ ಇದೀನಿ, ಅವ್ರ ಫ್ರೆಂಡ್ ಜೊತೆ ಯಾವಾಗೆಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ, ಲೈಕ್ ಫನ್ ಮಾಡ್ತಾ ಇರ್ತಾರೆ, ಕುಡಿತಾ ಇರ್ತಾರೆ, ಅವಾಗ ನಿಮ್ಮ ಒಂದು ಟಾಪಿಕ್ ನ ಅವರು ತೆಗಿಯೋದನ್ನ ನೋಡ್ತಾ ಇದ್ದೀನಿ. ಯೂಶಲಿ ನಾನು ಇದನ್ನ ಕೇಳಿಸ್ಕೊಂಡಿದೀನಿ, ಯಾವಾಗ ಹೈ ಆಗ್ತೀವಿ ಅಥವಾ ಯಾವಾಗ ಕುಡ್ದಿರ್ತೀವಿ, ಯಾವಾಗ ಆ ಒಂದು ಮೂಮೆಂಟ್ ಅಲ್ಲಿ ಯಾವ ಪರ್ಸನ್ ನಾವು ನೆನಪಿಸ್ಕೊಂತೀವಿ ಅಲ್ವಾ, ದಟ್ಸ್ ಸಮಥಿಂಗ್ ಲೈಕ್ ರಿಯಲ್ ಕನೆಕ್ಷನ್ ಅಂತ ಅವರು ಬಿಲೀವ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, ಸೊ ಎಸ್, ಅವ್ರು ಕುಡ್ದಾಗ ಹೈ ಆದಾಗ ನಿಮ್ ಬಗ್ಗೆ ನೆನಪಿಸ್ಕೊಳ್ಳೋದು, ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡೋದು ನೋಡ್ತಾ ಇದ್ದೀನಿ. ಲಿಟಲ್ ಸ್ವಲ್ಪ ಟೈಟ್ ಆದಾಗ ಅಥವಾ ಒಂದ್ ಸ್ವಲ್ಪ ಹೈ ಫೀಲ್ ಆದಾಗ ಅವರ ರಿಯಲ್ ಎಮೋಷನ್ಸ್ ನಿಮ್ ಬಗ್ಗೆ ಹೊರಗೆ ಬರೋದ್ ನೋಡ್ತಾ ಇದ್ದೀನಿ. ಸೊ ಇವಾಗ ಈ ಒಂದು ಮೆಸೇಜ್ ಹೈಲೈಟ್ ಆಗುತ್ತೆ. ಅವ್ರು ನಿಮ್ ಬಗ್ಗೆ ಹೇಳ್ಬೋದು, ನನ್ನ ಹೆಡ್ ಅಲ್ಲಿ ಯಾಕೆ ಈ ಪರ್ಸನ್ ಇನ್ನೂ ನನ್ನ ತಲೆಯಲ್ಲಿ ಇದ್ದಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ಎಮೋಷನಲ್ ವೇಯಲ್ಲಿ ಅವ್ರ ಜೊತೆ ನಿಮ್ ಬಗ್ಗೆ ಮಾತಾಡೋದ್ ನೋಡ್ತಾ ಇದ್ದೀನಿ. ಯಾವಾಗ ಒಂದ್ ಹೈ ಮೋಡ್ ಅಲ್ಲಿ ಇರ್ತಾರಲ್ವಾ, ಅವಾಗ ಅವರು ನಿಮ್ಮನ್ನ ನೆನಪಿಸ್ಕೊಳ್ಳೋದು, ಅವ್ರ ಫ್ರೆಂಡ್ ಜೊತೆ ಮಾತಾಡೋದ್ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್
ಒಂಥರ ಈ ಪರ್ಸನ್ ಹೆಂಗೆ ಅಂದ್ರೆ 2-3 ಪೆಗ್ ಹಾಕೋದಕ್ಕೂ ಮುಂಚೆ ನಾರ್ಮಲ್ ಆಗಿರ್ತಾರೆ. ಯಾವಾಗ 2-3 ಪೆಗ್ ಹಾಕಕ್ ಸ್ಟಾರ್ಟ್ ಆಗತ್ತೆ ಅವಾಗ ಸತ್ಯ ಹೊರಗ್ ಬರೋದು, ಅವಾಗ ನಿಜ ಹೊರಗ್ ಬರೋದು. ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್, ನೀವಿಬ್ರು ಸೆಪರೇಷನ್ ಅಲ್ಲಿ ಇದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ. ಏನಾಗುತ್ತೆ, ನಿಮ್ ಬಗ್ಗೆ ಮಾತಾಡಲ್ಲ, ಬಟ್ ಯಾವಾಗ ಕುಡಿತಾರೆ ಅವಾಗ ಜೆನ್ಯೂನ್ ಆಗಿ ನಿಮ್ನ ಮಿಸ್ ಮಾಡ್ಕೊಳ್ಳೋದಕ್ ಶುರು ಮಾಡ್ತಾರೆ. ಅವಾಗ ಹೇಳ್ತಾರೆ, ಈ ಪರ್ಸನ್ ನಿಜವಾಗ್ಲೂ ನನಗೆ ಹರ್ಟ್ ಮಾಡ್ತಾ ಇದ್ದಾರೆ, ನಾನು ಅವ್ರನ್ನ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ನನಗ್ ಗೊತ್ತಾಗ್ತಾ ಇಲ್ಲ ಈ ಕನೆಕ್ಷನ್ ಎಲ್ಲಿ ಹೋಗ್ತಾ ಇದೆ, ಯಾಕೆ ಬಂತು ನನ್ನ ಲೈಫಲ್ಲಿ ಕೂಡ. ಸೊ ನಾರ್ಮಲ್ ಆಗಿದ್ದಾಗ, ಸೋಬರ್ ಆಗಿದ್ದಾಗ ನಿಮ್ ಬಗ್ಗೆ ಏನು ಮಾತಾಡಲ್ಲ, ಅವ್ರು ಹೇಳ್ಕೊಳ್ಳೋದೇ ಇಲ್ಲ, ಎಮೋಷನ್ಸ್ ನ ಹೊರಗೆ ಹಾಕೋದೇ ಇಲ್ಲ. ಬಟ್ ಯಾವಾಗ ನಿಮ್ಮ ಒಂದು ಟಾಪಿಕ್ ಬರುತ್ತೆ ಕುಡ್ದಾಗ, ಅವಾಗ ಎಮೋಷನ್ಸ್ ಹೊರಗೆ ಬರೋದು ನೋಡ್ತಾ ಇದ್ದೀನಿ. ಅಂದ್ರೆ ಮೇ ಬಿ ನಾರ್ಮಲ್ ಆಗಿದ್ದಾಗ ಅವ್ರ ಫ್ರೆಂಡ್ಸ್ ಜೊತೆ ನಿಮ್ ಬಗ್ಗೆ ಮಾತಾಡಲ್ಲ, ಬಟ್ ಯಾವಾಗ ಅವ್ರು ಕುಡಿತಾರೆ, ಟೈಟ್ ಆದಾಗ ಅವಾಗ ಮಾತಾಡೋದನ್ನ ನೋಡ್ತಾ ಇದ್ದೀನಿ. ಯಾವಾಗ ಸ್ಟ್ರೆಸ್ ಆಗಿರ್ತಾರೆ, ಸಡನ್ಲಿ ನಿಮ್ ಬಗ್ಗೆ ಮಾತಾಡೋದು, ಅವ್ರ ಫ್ರೆಂಡ್ಸಿಗೆ ಹೇಳೋದು, ಲೈಕ್ ಇನ್ನೂ ನಿಮಗೆ ಕನ್ಫ್ಯೂಷನ್ ಇದೆ ಈ ಕನೆಕ್ಷನ್ ಬಗ್ಗೆ, ಅಂದ್ರೆ ನಿಮ್ನ ಕಂಪ್ಲೀಟ್ ಆಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಬಿಕಾಸ್ ಈ ಕನೆಕ್ಷನ್ ಜೆನ್ಯೂನ್ ಆಗಿತ್ತು. ನಿಮ್ ಬಗ್ಗೆ ತುಂಬಾ ಎಮೋಷನಲ್ ವೇಯಲ್ಲಿ ಮಾತಾಡೋದು, ಅಂಡ್ ಕುಡ್ದಾಗ ಒಂಥರ ರಾ ವೇಯಲ್ಲಿ ಬರುತ್ತೆ ಮಾತುಕತೆಗಳು. ಸೊ ಆ ತರ ಆಗೋದ್ ನೋಡ್ತಾ ಇದ್ದೀನಿ. ಸೊ ಡೀಪ್ ಇನ್ಸೈಡ್ ಕನ್ಫ್ಯೂಷನ್ ಇದೆ ಈ ಪರ್ಸನ್ಗೆ ನಿಮ್ ಬಗ್ಗೆ, ಎಲ್ಲೋಗ್ತಾ ಇದೆ ಕನೆಕ್ಷನ್ ಅಂತ ಬಂದಾಗ. ನಿಮ್ ಜೊತೆ ಲೈಫ್ ನ ಅವ್ರು ಇಮ್ಯಾಜಿನ್ ಮಾಡ್ಕೊಂತಾರೆ, ಫ್ಯೂಚರ್ ಕೂಡ ಇಮ್ಯಾಜಿನ್ ಮಾಡ್ಕೊಂತಾರೆ. ಓ ಗಾಡ್, ಏನೋ ಸ್ಟ್ರೇಂಜ್ ಆಗಿ ಸೌಂಡ್ ಆಯ್ತು, ಐ ಡೋಂಟ್ ನೋ ಏನದು. ಓಕೆ, ಇಟ್ಸ್ ಓಕೆ, ಆಗ್ತಾ ಇರುತ್ತೆ ನನ್ನ ಲೈಫಲ್ಲಿ ಇವೆಲ್ಲ, ಇಟ್ಸ್ ಓಕೆ. ಸೊ ಅವಾಗ ಅವ್ರು ಹೇಳ್ಕೊತಾ ಇರ್ತಾರೆ, ನಾವು ಒಟ್ಟಿಗೆ ಇದ್ದಿದ್ರೆ ಹೆಂಗಿರ್ಬೋದಿತ್ತು. ಸೊ ನಮ್ಮಿಬ್ರು ಮಧ್ಯೆ ಇನ್ನೂ ಸೀರಿಯಸ್ ಆಗ್ತಾ ಇತ್ತೇನೋ ಅಂತ ಹೇಳ್ಕೊತಾ ಇದ್ದಾರೆ. ಇದೆಲ್ಲ ಯಾವಾಗ ಅಂದ್ರೆ ಕುಡ್ದಾಗ ಹೊರಗೆ ಬರೋದು. ಹೊರಗಡೆಯಿಂದ ಅವ್ರು ಸೀರಿಯಸ್ ಆಗಿ ಕಾಣಿಸ್ತಾರೆ, ಬಟ್ ಇನ್ಸೈಡ್ ಅವರ ಮೈಂಡ್ ಅಲ್ಲಿ ಲಿಟ್ರಲಿ ನಿಮ್ ಬಗ್ಗೆ ಡೇ ಡ್ರೀಮ್ ಮಾಡ್ತಾ ಇರೋದು, ಒಂದಷ್ಟು ಹಳೆ ಮೂಮೆಂಟ್ಸ್ಗಳನ್ನ ರಿಪ್ಲೈ ಮಾಡೋದು, ಪದೇ ಪದೇ ನೆನಪಿಸ್ಕೊಳ್ಳೋದು, ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಫಾರ್ ಅನ್ ಎಕ್ಸಾಂಪಲ್, ಜಸ್ಟ್ ದಟ್ ಅವ್ರೇನೋ ಕೆಲಸದಲ್ಲಿ ಇರ್ತಾರೆ, ರ್ಯಾಂಡಮ್ ಆಗಿ ನಿಮ್ ಬಗ್ಗೆ ನೆನಪಿಸ್ಕೊಳ್ಳೋದು, ಏನೊಂದು ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಸಡನ್ ಆಗಿ ನೀವು ಅವ್ರ ಪಕ್ಕದಲ್ಲಿ ಇದ್ದೀರಾ ಅಂತ ನೆನಪಿಸ್ಕೊಳ್ಳೋದು, ಯಾವುದೋ ಒಂದು ಕಪಲ್ಸ್ ನೋಡಿದಾಗ ನಿಮ್ ಬಗ್ಗೆ ನೆನಪಿಸ್ಕೊಳ್ಳೋದು, ಅದನ್ನ ಯಾರಿಗೂ ಇವ್ರು ಹೇಳ್ತಾ ಇಲ್ಲ. ಸೊ ಯಾವಾಗ ಪಾರ್ಟಿ ಮಾಡ್ತಾರೆ, ಮೈಂಡ್ ಒಂದ್ ಸ್ವಲ್ಪ ಅನ್ಕಾನ್ಶಿಯಸ್ ಇದ್ದಾಗ ನಿಮ್ ಬಗ್ಗೆ ಓಪನ್ ಅಪ್ ಆಗ್ತಾ ಇದ್ದಾರೆ, ನಿಮ್ ನೇಮ್ ಹೊರಗೆ ಬರುತ್ತೆ ಅವ್ರ ಬಾಯಿಂದ. ಬಟ್ ಆಮೇಲೆ ಸೋಬರ್ ಆಗಿದ್ದಾಗ, ನಾರ್ಮಲ್ ಆಗಿದ್ದಾಗ ನಿಮ್ಮ ನೇಮ್ ಹೊರಗೆ ಬರ್ತಾ ಇಲ್ಲ. ಸೊ ಇಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಡೀಪ್ ಡೌನ್ ಎಲ್ಲೋ ಒಂದ್ ಕಡೆ ಅವರ ಒಂದು ಮೆಮೊರೀಸ್ ಅಲ್ಲಿ ಇನ್ನೂ ಸ್ಟಕ್ ಆಗೋಗ್ಬಿಟ್ಟಿದ್ದಾರೆ ನಿಮ್ ಬಗ್ಗೆ. ಅವ್ರ ಫ್ರೆಂಡ್ ಜೊತೆ ಅದನ್ನ ಹೈಡ್ ಮಾಡ್ತಾ ಇದ್ದಾರೆ. ಮೇ ಬಿ ಅವರಿಗೆ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಓಪನ್ ಅಪ್ ಆಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಇದ್ರ ಬಗ್ಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 1, ಲೆಟ್ಸ್ ಸಿ ನಿಮಗೆ ಏನ್ ಹೈಡ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಗ್ರೂಪ್ 1 ನಿಮ್ ಬಗ್ಗೆ ಏನ್ ಹೈಡ್ ಮಾಡ್ತಾ ಇದ್ದಾರೆ ಅವರ ಫ್ರೆಂಡ್ಸ್ ಜೊತೆ. The way I have treated you was wrong. This love is crazy. I love this deck because very interesting messages ಬರ್ತಾ ಇದೆ. ಸೊ ಈ ಪರ್ಸನ್ ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಏನ್ ಹೇಳ್ತಾ ಇಲ್ಲ, ಏನ್ ಹೈಡ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಮೆಸೇಜ್ ಬಂದಿರೋದಿಲ್ಲಿ. ಗ್ರೂಪ್ 1 ಅವರಿಗೆ ಮನ್ಸಲ್ಲಿ ಒಂಥರ ಅನ್ನಿಸ್ತಾ ಇದೆ, ಅವ್ರೊಂಥರ ಮೆಸ್ ಅಪ್ ಮಾಡಿದ್ದಾರೆ ನಿಮ್ ಲೈಫಲ್ಲಿ ಅಂತ. ಅದನ್ನ ಓಪನ್ ಆಗಿ ಅದನ್ನ ಹೇಳ್ತಾ ಇಲ್ಲ ಅಷ್ಟೇ. ಅವರು ಅವ್ರ ಫ್ರೆಂಡ್ ಜೊತೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಬಿಹೇವ್ ಮಾಡ್ತಾ ಇದ್ದಾರೆ. ಡೀಪ್ ಡೌನ್ ಅವರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅವ್ರ ಹೊಟ್ಟೆ ಒಳಗೆ ಯಾವಾಗ್ಲೂ ಅದೊಂದು ತಪ್ಪು ಮಾಡಿದೆ ಅನ್ನೋ ಒಂದು ಯೋಚನೆ ಇರುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ನ ರಾಂಗ್ ವೇಲಿ ಟ್ರೀಟ್ ಮಾಡಿದೆ ಅನ್ನೋ ಒಂದು ಪೇನ್ ಇದೆ. ಮೇ ಬಿ ಅವ್ರು ನಿಮ್ನ ಇಗ್ನೋರ್ ಮಾಡಿದ್ರು, ನಿಮ್ ಜೊತೆ ಹಾಟ್ ಅಂಡ್ ಕೋಲ್ಡ್ ಎನರ್ಜೀಸ್ ಅಲ್ಲಿ ಇದ್ರು, ಕೆಲವೊಂದೊಂದ್ಸತಿ ರೂಡ್ ವೇಯಲ್ಲಿ ಮಾತಾಡಿಸ್ತಾ ಇದ್ರು ಅನ್ಸುತ್ತೆ, ಕೆಲವೊಂದ್ಸತಿ ಕನ್ಫ್ಯೂಸಿಂಗ್ ಎನರ್ಜಿ ಕೂಡ ಕೊಡ್ತಾ ಇದ್ರು, ಕ್ಲಾರಿಟಿ ಕೊಡ್ತಾ ಇರಲಿಲ್ಲ ಅನ್ಸುತ್ತೆ ಕನೆಕ್ಷನ್ ಬಗ್ಗೆ.
ಬಟ್ ಅವ್ರು ಇದನ್ನ ಹೈಡ್ ಮಾಡ್ತಾ ಇದಾರೆ. ಅವ್ರು ನಿಮ್ನ ಹೆಂಗ್ ಟ್ರೀಟ್ ಮಾಡಿದ್ರು ಅಲ್ವಾ, ಅದನ್ನ ಹೈಡ್ ಮಾಡ್ತಾ ಇದಾರೆ. ಬಟ್ ಎಲ್ಲೋ ಒಂದ್ ಕಡೆ, ಬಿಕಾಸ್ ಅವ್ರು ಯಾಕೆ ಇದನ್ನ ಹೈಡ್ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಅವ್ರದೇ ತಪ್ಪು ಅಂತ ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಂಡ್ ಎಟ್ ದ ಸೇಮ್ ಟೈಮ್ ಈ ಒಂದು ಮೆಸೇಜ್, ದಿಸ್ ಲವ್ ಇಸ್ ಕ್ರೇಜಿ ಅನ್ನೋ ಮೆಸೇಜ್ ಇನ್ನೂ ಈ ಕನೆಕ್ಷನ್ದು ಇಂಟೆನ್ಸ್ ಎನರ್ಜಿ ಫೀಲ್ ಆಗ್ತಾ ಇದೆ ಅವರಿಗೆ. ಅಂಡ್ ಅವ್ರಿಗೆ ಅದು ಕನ್ಫ್ಯೂಸ್ ಕೂಡ ಆಗ್ತಾ ಇದೆ. ನಿಮ್ಮ ಹತ್ರ ಆ ಅಟ್ರಾಕ್ಷನ್ ಅಂದು ಇನ್ನೂ ಪುಷ್ ಮಾಡ್ತಾ ಇದೆ. ಎಲ್ಲದೂ ಒಂದೇ ಸತಿ ಫೀಲ್ ಆಗ್ತಾ ಇದೆ. ಇದನ್ನ ಅವ್ರ ಫ್ರೆಂಡ್ಸ್ ಜೊತೆ ಹೇಳ್ತಾ ಇಲ್ಲ. ಈ ಒಂದು ಲವ್, ಈ ಒಂದು ಕನೆಕ್ಷನ್ ಅವ್ರನ್ನ ಔಟ್ ಆಫ್ ಕಂಟ್ರೋಲ್ ಫೀಲ್ ಮಾಡಿಸುತ್ತೆ ಅಂತ ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ಅದನ್ನ ಅವ್ರು ಹೇಳ್ಕೊಂತ ಇಲ್ಲ. ಅವ್ರ ಫ್ರೆಂಡ್ಸಿಗೆ ಅವ್ರು ಹೇಳ್ತಾ ಇರ್ಬೋದು, ಓಕೆ ಕನೆಕ್ಷನ್ ವರ್ಕ್ ಆಗ್ಲಿಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ, ಅಷ್ಟೇನು ಡೀಪ್ ಆಗಿ ನಾನೇನು ಇಷ್ಟಪಡ್ತಾ ಇರ್ಲಿಲ್ಲ ಅಂತ ಹೇಳ್ಕೊಂತ ಇದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ. ಬಟ್ ಯಾವಾಗ ಅವ್ರು ಒಬ್ಬರೇ ಇರ್ತಾರೆ, ಯಾವಾಗ ಕುಡಿತಾರೆ, ಅವಾಗ ಅವ್ರು ಹೇಳ್ಕೊಂತ ಇದ್ದಾರೆ, ನಾನು ಯಾಕೆ ನಿಮ್ನ ರಾಂಗ್ ವೇಯಲ್ಲಿ ಹ್ಯಾಂಡಲ್ ಮಾಡಿದೆ ಅನ್ಸುತ್ತೆ, ನಾನು ಆ ಥರ ಬಿಹೇವ್ ಮಾಡಬಾರ್ದಿತ್ತು, ನಾನು ಆ ಥರ ನಿಮ್ಮನ್ನ ನನ್ನ ಲೈಫಿಂದ ದೂಡಬಾರ್ದಿತ್ತು, ನೀವು ಜೆನ್ಯೂನ್ ಆಗಿ ನನ್ನ ಬಗ್ಗೆ ಕೇರ್ ಮಾಡಿದ್ರಿ, ನನಗೆ ಯಾಕೆ ಈ ಪರ್ಸನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ, ದಿಸ್ ಇಸ್ ನಾಟ್ ನಾರ್ಮಲ್ ಲವ್, ಈ ಥರ ಕೂಡ ಹೇಳ್ಕೊಂತಿರೋದು ನೋಡ್ತಾ ಇದ್ದೀನಿ. ಸೊ ಯೂಶುವಲ್ ಕ್ರಶ್ ಲವ್ ಅಲ್ಲ ಇದು ಅಂತ ಫೀಲ್ ಆಗ್ತಾ ಇದೆ ಅವರಿಗೆ. ಏನಾಗುತ್ತೆ ಗೊತ್ತಾ, ಯಾವಾಗೆಲ್ಲ ಕಷ್ಟ ಆಗುತ್ತೆ, ಯಾವಾಗೆಲ್ಲ ಆಡ್ ಟೈಮ್ಸ್ ಆಗುತ್ತೆ, ಲೈಕ್ 2 AM ಮಲ್ಕೊಂಡಿರ್ತಾರೆ, ಮಧ್ಯರಾತ್ರಿ ನೆನ್ಸ್ಕೊಳ್ಳೋದು, ಸಡನ್ಲಿ ಏನೋ ಒಂದು ಸಿಚುವೇಶನ್ ನೋಡಿದಾಗ ನಿನ್ನ ನೆನಪಿಸ್ಕೊಳ್ಳೋದು, ಇದನ್ನ ಅವ್ರ ಫ್ರೆಂಡ್ಸ್ ಜೊತೆ ಹೇಳ್ಕೊಂತ ಇಲ್ಲ. ಮೇ ಬಿ ಅವರಿಗೆ ಫ್ರೆಂಡ್ಸ್ ಟೀಸ್ ಮಾಡ್ತಾರೆ ಅಂತ ಇರ್ಬೋದು, ಅಥವಾ ಅವರು ಮರ್ತೋಗ್ಬಿಡೋರ್ನ ಅಂತ ಹೇಳ್ತಾರೆ, ಮೋನ್ ಆಗು ಅಂತ ಹೇಳ್ತಾರೆ ಅಂತ ಇರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಅವ್ರ ಫ್ರೆಂಡ್ಸ್ ಮುಂದೆ ನಾನು ವೀಕ್, ನಾನು ಎಮೋಷ್ನಲ್ ಅಂತ ಅವರಿಗೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಡೀಪ್ ಡೌನ್ ಅವರಿಗೆ ಗಿಲ್ಟ್ ಇದೆ, ಈ ಲವ್ ಬಗ್ಗೆ ಇನ್ನೂ ಆ ಕ್ರೇಜ್ನೆಸ್ ಇದೆ, ಅವರಿಗೆ ಭಯ ಅದನ್ನ ಹೇಳ್ಕೊಳ್ಳೋದಕ್ಕೆ. ಅದಕ್ಕೆ ಅವ್ರ ಒಳಗಡೆನೆ ಇಟ್ಕೊತಾ ಇದ್ದಾರೆ, ಅದನ್ನ ಸೀಕ್ರೆಟ್ ವೇಯಲ್ಲಿ ಇಟ್ಕೊತಾ ಇದ್ದಾರೆ. ಅವರ ಒಂದು ವೀಕ್ನೆಸ್ ಯಾರಿಗೂ ತೋರ್ಸೋದಕ್ಕೆ ಈ ಪರ್ಸನಿಗೆ ಇಷ್ಟ ಇಲ್ಲ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಓಕೆ, ಈ ಒಂದು ಕ್ವೆಶನಿಗೆ ಓಕೆ, ಅವರ ಫ್ರೆಂಡ್ಸ್ ನಿಮ್ಮನ್ನ ಯಾವ ಥರ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅವರ ಫ್ರೆಂಡ್ಸಿಗೆ ಏನು ಒಪಿನಿಯನ್ ಇದೆ ಅಂತ ನೋಡೋಣ. ಗ್ರೂಪ್ 1, ಅವರ ಫ್ರೆಂಡ್ಸಿಗೆ ನಿಮ್ಮ ಮೇಲೆ ಏನು ಒಪಿನಿಯನ್ ಇದೆ. ವಾವ್, ಏಸ್ ಆಫ್ ಕಪ್ಸ್. ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ಗ್ರೂಪ್ 1 ಅವ್ರ ಫ್ರೆಂಡ್ಸ್ ನಿಮ್ಮನ್ನ ಒಂದು ಪ್ಯೂರ್ ಹಾರ್ಟೆಡ್ ಪರ್ಸನ್ ತರ ನೋಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರ ಫ್ರೆಂಡ್ಸಿಗೂ ಗೊತ್ತು ನಿಮ್ಮಿಬ್ರು ಮಧ್ಯೆ ಒಂದು ಕ್ಲೀನ್ ಎಮೋಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಅವ್ರ ಫ್ರೆಂಡ್ಸ್ ಡೆಫಿನೆಟ್ಲಿ ನಿಮಗೆ ಕೊಬ್ಬಿದೆ, ಒಂದು ಡ್ರಾಮಾ ಮಾಡಿದ್ರಿ, ಕೊಬ್ಬು ತೋರಿಸ್ರಿ, ಈಗೋ ತೋರಿಸ್ತಾ ಇದ್ದೀರಾ ಅಂತ ನೋಡ್ತಾ ಇಲ್ಲ. ನಿಮ್ದು ಜೆನ್ಯೂನ್ ಫೀಲಿಂಗ್ಸೇ ಇತ್ತು ಅಂತ ಅವ್ರ ಫ್ರೆಂಡ್ಸ್ ಅನ್ಕೊಂಡಿದ್ದಾರೆ. ಅವ್ರ ಫ್ರೆಂಡ್ಸ್ ಹೇಳಿರ್ಬೋದು, ನೀವು ಜೆನ್ಯೂನ್ ಆಗಿ ಅವ್ರನ್ನ ಇಷ್ಟಪಟ್ಟಿದ್ರಿ, ಈ ಒಂದು ಪರ್ಸನ್ ಬೇರೋ ರೀತಿ ಅಲ್ಲ, ಸಿನ್ಸಿಯರ್ ಆಗಿ ಇಷ್ಟಪಟ್ಟಿದ್ರು, ನೀವು ಯಾಕೆ ಆ ಪರ್ಸನಿಗೆ ಕನ್ಫ್ಯೂಸ್ ಮಾಡಿದೆ ಅಂತ ಅವ್ರ ಫ್ರೆಂಡ್ಸ್ ಕೂಡ ಕ್ವೆಶನ್ ಮಾಡಿದ್ದಾರೆ. ನಿಮ್ಮಿಬ್ರು ಮಧ್ಯೆ ಒಂದು ರಿಯಲ್ ಕನೆಕ್ಷನ್ ಇತ್ತು ಅಂತ ಕೂಡ ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ. ಅಂಡ್ ನೀವು ಯಾವುದೇ ರೀತಿ ಫೇಕ್ ಅಂಡ್ ಮ್ಯಾನಿಪುಲೇಟಿವ್ ವೇಯಲ್ಲಿ ಇದ್ರಿ ಅಂತ ಕೂಡ ಅವ್ರು ಹೇಳ್ತಾ ಇಲ್ಲ. ಸೊ ಅವ್ರ ಫ್ರೆಂಡ್ಸ್ ಇಂದ ಹೆಂಗ್ ನೋಡ್ತಾ ಇದಾರೆ ಅಂದ್ರೆ, ನೀವು ರಿಯಲ್ ಆಗಿ ಒಂದು ಲವ್ ಕೊಟ್ರಿ, ತುಂಬಾನೇ ಇಷ್ಟಪಟ್ರಿ, ಬಟ್ ಅವರ ಫ್ರೆಂಡ್ ಅದನ್ನ ಹಾಳು ಮಾಡ್ಕೊಂಡ್ರು. ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ ಇಲ್ಲಿ ಗ್ರೂಪ್ 1. ಯಾವಾಗೆಲ್ಲ ನಿಮ್ ನೇಮ್ ಬರುತ್ತಲ್ವಾ, ಅವಾಗ ಅವ್ರ ಫ್ರೆಂಡ್ಸು ನಿಮ್ದು ತಪ್ಪು ಅಂತ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ನಿಮ್ ಬಗ್ಗೆ ಏನು ಬ್ಯಾಡ್ ಹೇಳ್ತಾ ಇಲ್ಲ. ಇನ್ಸ್ಟೆಡ್ ಹೇಳ್ತಾ ಇದ್ದಾರೆ, ನೀವೊಂದು ಒಳ್ಳೆ ಪರ್ಸನ್ ಆಗಿದ್ರಿ, ನಿಮಗೆ ನಿಜವಾದ ಫೀಲಿಂಗ್ಸ್ ಇತ್ತು, ನೀವು ಸೀರಿಯಸ್ ಆಗಿದ್ರಿ, ಅವ್ರ ಫ್ರೆಂಡ್ನ ಯೂಸ್ ಮಾಡ್ಕೊತ ಇರಲಿಲ್ಲ. ಬೇಸಿಕಲಿ ಅವ್ರ ಫ್ರೆಂಡ್ಸು ನಿಮ್ಮ ಎಮೋಷನ್ಸ್ ಕ್ಲೀನ್ ಆಗಿತ್ತು, ಆನೆಸ್ಟ್ ಆಗಿತ್ತು ಅಂತ ರೆಸ್ಪೆಕ್ಟ್ ಮಾಡ್ತಾರೆ ಯಾವಾಗಲೂ. ಯಾವಾಗಲೂ ಆ ಒಂದು ಸಾಫ್ಟ್ ವೈಬ್ ಇತ್ತು, ಆ ಹೀಲಿಂಗ್ ವೈಬ್ ಇತ್ತು. ಆ್ಯಕ್ಚುಲಿ ನೀವು ಒಂದು ಗುಡ್ ಪರ್ಸನ್ ಅಂತಾನೆ ಹೇಳ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ ಇದನ್ನೆಲ್ಲ ನೋಟಿಸ್ ಮಾಡಿದ್ದಾರೆ, ನೀವು ಕನ್ಫ್ಯೂಸ್ಡ್ ಆಗಂತೂ ಇರಲಿಲ್ಲ ಅಂತ. ಸೊ ಅವ್ರ ಫ್ರೆಂಡ್ಸು ನಿಮ್ಮನ್ನ ಒಂದು ಗುಡ್ ಪರ್ಸನ್, ರಿಯಲ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ.
ಒಂದು ಪ್ಯೂರ್ ಇಂಟೆನ್ಷನ್ ಅಂತಾನೆ ಹೇಳ್ತಾ ಇದ್ದಾರೆ. ನೀವು ಯಾವುದೇ ರೀತಿ ಅವರ ಫ್ರೆಂಡ್ ಲೈಫಲ್ಲಿ ಆಟ ಆಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ನೀವು ಜೆನ್ಯೂನ್ ಆಗಿ ಇಷ್ಟಪಟ್ಟಿದ್ರಿ, ಜೆನ್ಯೂನ್ ಆಗಿ ಆ ಪರ್ಸನಿಗೆ ಲವ್ ಅನ್ನೋದನ್ನ ತೋರಿಸಿದ್ರಿ, ಅವರೇ ಅದನ್ನ ಹಾಳು ಮಾಡ್ಕೊಂಡ್ರು ಅಂತ ಅವ್ರಿಗೆ ಗೊತ್ತಿದೆ ತುಂಬ ಚೆನ್ನಾಗಿ. ಓಕೆ, ಇಂಟ್ರೆಸ್ಟಿಂಗ್. ಇದೆಲ್ಲ ಹೋಗ್ತಾ ಇದೆ ಈ ಒಂದು ರೀಡಿಂಗ್, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ವೇಯಲ್ಲಿ ಹೋಗ್ತಾ ಇದೆ. ಲೆಟ್ಸ್ ಸಿ ನೆಕ್ಸ್ಟ್ ಅವರ ಫ್ರೆಂಡ್ಸ್ ಅವ್ರಿಗೆ ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತ. ಆಲ್ರೆಡಿ ಒಂದಷ್ಟು ಮೆಸೇಜಸ್ ಬಂದಿದೆ ಅವ್ರ ಫ್ರೆಂಡ್ಸ್ ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತ. ಬಟ್ ನೋಡೋಣ ಅವ್ರ ಫ್ರೆಂಡ್ಸ್ ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಬಗ್ಗೆ ಅಥವಾ ನಿಮ್ಮ ಬಗ್ಗೆ. ಓ ಇಂಟ್ರೆಸ್ಟಿಂಗ್. ಲುಕ್ ಎಟ್ ದಿಸ್ 3 of Swords. ಓಕೆ, ವೆರಿ 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 ಈ ಥರ ಇಂಟ್ರೆಸ್ಟಿಂಗ್ ಕಾರ್ಡ್ಸ್ ಬಂದರೆ ನನಗೂ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಓಕೆ, ಅವ್ರ ಫ್ರೆಂಡ್ಸ್ ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂದರೆ ಸ್ಟ್ರೈಟಾಗಿ ಬರ್ತಾ ಇದೆ. ಅವ್ರ ಫ್ರೆಂಡ್ಸಿಗೆ ಗೊತ್ತು ನಿಮ್ಮಿಬ್ರು ಮಧ್ಯೆ ಇವಾಗ ಒಂದು ಪೇನ್ಫುಲ್ ಸಿಚುವೇಶನ್ ಇದೆ ಅನ್ನೋದು ಗೊತ್ತು. ನೀವಿಬ್ರು ಮಧ್ಯೆ ಮಿಸ್ಕಮ್ಯುನಿಕೇಶನ್ ಆಗಿದೆ, ಎಮೋಷನಲ್ ಡ್ಯಾಮೇಜ್ ಅನ್ನೋದು ಆಗಿದೆ ಅಂತ ಗೊತ್ತು. ಸೊ ಅಡ್ವೈಸ್ ಅವ್ರ ಫ್ರೆಂಡ್ಸ್ ಏನು ಕೊಡ್ತಾ ಇದ್ದಾರೆ ಅಂದರೆ, ಅವ್ರ ಹಾರ್ಟ್ನ ಇನ್ನೂ ಬ್ರೇಕ್ ಮಾಡಬೇಡ, ಈ ಕನೆಕ್ಷನ್ನ ಇನ್ನೂ ಡ್ರ್ಯಾಗ್ ಮಾಡೋದಕ್ಕೆ ಹೋಗ್ಬೇಡ, ಇಲ್ಲ ಮಾತಾಡು ಇಲ್ಲ ಬಿಟ್ಬಿಡು ಕಂಪ್ಲೀಟ್ ಆಗಿ, ಅವ್ರ ಫೀಲಿಂಗ್ಸ್ ಜೊತೆ ಆಟಾಡಕ್ ಹೋಗ್ಬೇಡ, ನಿನಗೆ ಕನ್ಫ್ಯೂಸ್ ಆಗಿದೆ ಅಂದ್ರೆ ಅವ್ರಿಗೂ ಕನ್ಫ್ಯೂಸ್ ಮಾಡಬೇಡ. ಬಿಕಾಸ್ 3 of Swords ಬಂದಿದೆ ಅಂದ್ರೆ ಇದು ರಿಯಾಲಿಟಿ ಕಾರ್ಡ್. ಅಂದ್ರೆ ಎಲ್ಲರಿಗೂ ಗೊತ್ತು ಇಲ್ಲಿ ನಿಮಗೆ ತುಂಬಾ ಹರ್ಟ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ, ಇಲ್ಲ ಸಿಚುವೇಶನ್ ಫಿಕ್ಸ್ ಮಾಡು, ಇಲ್ಲ ಆ ಗಾಯನ ಮತ್ತೆ ಮತ್ತೆ ಕೆರ್ಕೊಳ್ಳೋದನ್ನ ಬಿಡು, ಈ ಹಾಫ್ ಬಿಹೇವಿಯರ್ನ ಬಿಟ್ಬಿಡು ಅಂತ ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ. ಸೊ ಅವ್ರ ಫ್ರೆಂಡ್ಸ್ ಲಿಟ್ರಲಿ ಹೇಳ್ತಾ ಇದ್ದಾರೆ, ನೀನ್ ಇದನ್ನೇ ಮಾಡ್ತಾ ಇದ್ರೆ ಆ ಪರ್ಸನ್ಗೆ ಇನ್ನೂ ಹರ್ಟ್ ಮಾಡ್ತಾನೆ ಇರ್ತೀಯ ಅಂಡ್ ನಿನಗೂ ಅದು ಹರ್ಟ್ ಆಗುತ್ತೆ. ಒಂದು ಡಿಸಿಷನ್ ಪ್ರಾಪರ್ ಆಗಿ ಮಾಡು, ಡ್ರ್ಯಾಗ್ ಮಾಡ್ಬೇಡ, ಎರಡೂ ಕಡೆ ಹೋಗ್ಬೇಡ, ನೀನ್ ಕನ್ಫ್ಯೂಸ್ ಆಗಿದೆಯಾ. ಬಟ್ ಅವ್ರ ಫ್ರೆಂಡ್ಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಬಿಕಾಸ್ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತು ನೀವು ತುಂಬಾ ನಿಮಗೆ ಹರ್ಟ್ ಆಗಿದೆ, ಯಾರಿಗೂ ಇಲ್ಲಿ ತುಂಬಾ ಹರ್ಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಸೊ ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ, ನೀನ್ ಆ ಪರ್ಸನಿಗೆ ಹರ್ಟ್ ಮಾಡಿದ್ಯಾ, ಅವ್ರು ತುಂಬಾ ಬೇಜಾರಲ್ಲಿದ್ದಾರೆ, ಇದನ್ನೇ ಮತ್ತೆ ಮತ್ತೆ ಮಾಡೋದಕ್ಕಾಗಲ್ಲ. ಅವ್ರು ಬೇಕು ಅಂದ್ರೆ ಕ್ಲಾರಿಟಿ ಕೊಡು, ಬೇಡ ಅಂದ್ರೆ ಬಿಟ್ಬಿಡು, ರೆಸ್ಪೆಕ್ಟ್ ಇರುತ್ತೆ. ನೀವಿಬ್ರು ತುಂಬಾ ನೊಂದಿದ್ದೀರಾ, ಮತ್ತೆ ಇದೇ ಸ್ಟೋರಿನ ರಿಪೀಟ್ ಮಾಡ್ಬೇಡ, ಒಂದು ಕಮಿಟ್ ಆಗು ಇಲ್ಲ ಮುಚ್ಚಿಬಿಡು. ಬೇಸಿಕಲಿ ಅವ್ರ ಫ್ರೆಂಡ್ಸು ನಿಮ್ಮ ಒಂದು ಪೇಯ್ನ್ ನೋಡ್ತಾ ಇದ್ದಾರೆ ಆ್ಯಂಡ್ ಅವ್ರ ಫ್ರೆಂಡ್ಸಿಗೆ ಇದು ಮತ್ತೆ ಮತ್ತೆ ಇದೇ ಸ್ಟೋರಿ ಕಂಟಿನ್ಯೂ ಆಗೋದು ಅವ್ರಿಗೂ ಕೂಡ ಇಷ್ಟ ಇಲ್ಲ. ಓಕೆ, ಸೊ ಇಂಟ್ರೆಸ್ಟಿಂಗ್. ಅಯ್ಯೋ ಬಿದ್ದೋಯ್ತು. ನೆಕ್ಸ್ಟ್ ನೋಡೋಣ. ಇವಾಗ ಒಂದು ಫೈನಲ್ ಮೆಸೇಜ್ ಗ್ರೂಪ್ 1. ನಿಮ್ಮ ಪರ್ಸನ್ ಜೆನ್ಯೂನ್ ಆಗಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ನಾವು ಅವ್ರನ್ನ ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ನೋಡಿದ್ವಿ. ಇವಾಗ ನಿಮ್ಮ ಪರ್ಸನ್ ಏನ್ ನಿಮ್ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಅವ್ರು ಹೇಳ್ತಾ ಇಲ್ಲ. ಏನದು? ಗ್ರೂಪ್ 1. ವಾವ್, 1 ಮೇಜರ್ ಅರ್ಕಾನ. ಈ ಪರ್ಸನ್, ನಿಮ್ಮ ಪರ್ಸನ್ ಝೋಡಿಯಾಕ್ ಸೈನ್ ಏನಾದ್ರು ವೃಷಭ ರಾಶಿ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಡಬಲ್ ಕನ್ಫರ್ಮೇಶನ್ ನಿಮ್ಮ ರೀಡಿಂಗ್ ಅಂತ. ಓಕೆ, ಒನ್ ಥಿಂಗ್, ಇಲ್ಲಿ ವಾಟರ್ ಬಂದಿದೆ, ಏರ್ ಬಂದಿದೆ, ಅರ್ತ್ ಬಂದಿದೆ, ಬ್ಯೂಟಿಫುಲ್ ವೇಲಿ ಕನೆಕ್ಷನ್ ಕೂಡ ಬಂದಿದೆ. ದಿಸ್ ಒನ್ ಇಸ್ ಡೀಪ್. ಏನ್ ಇವಾಗ ನಾನು ಹೇಳ್ತಾ ಇದ್ದೀನಿ ಒಂದು ಡೀಪ್ ಮೆಸೇಜ್ ಇದು. ಹೈರೋಫೈಂಟ್ ಎನರ್ಜಿ ಬಂದಿದೆ ಅಂದ್ರೆ, ಹೈರೋಫೈಂಟ್ ಅಂದ್ರೆ ಕಮಿಟ್ಮೆಂಟ್, ಹೈರೋಫೈಂಟ್ ಅಂದ್ರೆ ಸೀರಿಯಸ್ ಫೀಲಿಂಗ್, ಹೈರೋಫೈಂಟ್ ಅಂದ್ರೆ ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ. ಸೊ ಈ ಪರ್ಸನ್ದು ಹಾರ್ಟ್ ಅಲ್ಲಿ ಅವ್ರು ಏನ್ ಫೀಲ್ ಮಾಡ್ತಾ ಇದ್ದಾರೆ ಅಂದ್ರೆ, ಡೆಫಿನೆಟ್ಲಿ ಗೊತ್ತು ನೀವು ಟೈಮ್ ಪಾಸ್ ಆಗಿರ್ಲಿಲ್ಲ, ಇದು ಯಾವುದೇ ರೀತಿ ಕ್ಯಾಶುವಲ್ ಕನೆಕ್ಷನ್ ಆಗಿರ್ಲಿಲ್ಲ. ಅವರಿಗೆ ನಿಮ್ ಜೊತೆ ಜೆನ್ಯೂನ್ ಆಗಿ ಒಂದು ಪ್ರಾಪರ್ ಕನೆಕ್ಷನ್ ಫೀಲ್ ಆಗ್ತಾ ಇತ್ತು. ಅವ್ರಿಗೆ ಗೊತ್ತಿತ್ತು ಅವ್ರು ಸೀರಿಯಸ್ ಆಗಿ ಇದ್ದಿದ್ರೆ ಇದು ಲಾಂಗ್ ಟರ್ಮ್ ವರೆಗೂ ತುಂಬಾ ಚೆನ್ನಾಗಿರ್ತಿತ್ತು, ತುಂಬಾ ಮೆಚ್ಯೂರ್ಡ್ ವೇಯಲ್ಲಿ ಇರ್ತಿತ್ತು. ಅಂಡ್ ಯಾವತ್ತು ನೀವೊಂದು ರಾಂಗ್ ಪರ್ಸನ್ ಅಂತ ಅವ್ರು ಕ್ವೆಶನ್ನೇ ಮಾಡ್ತಿರ್ಲಿಲ್ಲ. ಅವ್ರಿಗೂ ಈ ವಿಷಯ ಚೆನ್ನಾಗಿ ಗೊತ್ತು. ಸೊ ತುಂಬಾ ಸತಿ ಅವ್ರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿದ್ದಾರೆ ನಿಮ್ ಜೊತೆ ಒಂದು ಸೀರಿಯಸ್ ರಿಲೇಶನ್ಶಿಪ್, ಮೇ ಬಿ ಮ್ಯಾನಿಫೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಆ ವಿಜುವಲೈಸೇಷನ್ ವೇಯಲ್ಲಿ.
ಒಂದು ಕಮಿಟ್ಮೆಂಟ್, ಫ್ಯಾಮಿಲಿ ಕೂಡ ಅಪ್ರೂವ್ ಮಾಡ್ಕೊಂಡು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು, ಇದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿದ್ದಾರೆ ನಿಮ್ ಜೊತೆ. ಬಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಅವ್ರು ಅದನ್ನ ಇದು ಯಾವುದನ್ನು ಅವ್ರು ಹೇಳಿಲ್ಲ ನಿಮ್ಗೆ, ಅವರ ಒಳಗಡೆನೆ ಇಟ್ಕೊಂಡ್ರು. ಮೇ ಬಿ ಆ ಕಮಿಟ್ಮೆಂಟ್ ಫೋಬಿಯಾ ಇರ್ಬೋದು, ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಭಯ ಆಯಿತು ಅನ್ಸುತ್ತೆ, ಅಥವಾ ನಿಮ್ಮ ಜೊತೆ ಓಪನ್ ಅಪ್ ಆಗೋದಕ್ಕೆ ಭಯ ಆಗಿದೆ ಅವರಿಗೆ. ಆ ನಿಮಗೊಂದು ಎಸ್ ಅಂತ ಹೇಳೋದು, ಪಾರ್ಟ್ನರ್ಶಿಪ್ಪಿಗೆ ಬರೋದಕ್ಕೆ ಭಯ ಆಗಿದೆ ಅವರಿಗೆ. ಸೊ ಒಂದು ಪಾಯಿಂಟಲ್ಲಿ ನಿಮ್ಮ ಬಗ್ಗೆ ಯಾವ ಥರ ಒಂದು ಫೀಲಿಂಗ್ ಇತ್ತು ಅವ್ರಿಗೆ ಅಂದರೆ, ಅವ್ರ ಫ್ಯಾಮಿಲಿಗೆ ಹೋಗ್ಬಿಟ್ಟು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಕೂಡ ಒಂದು ಫೀಲಿಂಗ್ ಇತ್ತು. ಅವ್ರು ಈ ಫೀಲಿಂಗ್ ಅಂತೂ ಇಟ್ಕೊಂಡಿದ್ರು, ನಿಮ್ಮ ಜೊತೆ ಸೆಟಲ್ ಆಗೋದು, ಲೈಫಲ್ಲಿ ಒಟ್ಟಿಗೆ ಗ್ರೋ ಆಗಿ ಒಟ್ಟಿಗೆ ಸೆಟ್ಲ್ ಆಗೋದನ್ನ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಬಟ್ ಅವರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ನಾನು ರೆಡಿ ಆಗಿದ್ದೀನ ಈ ಕಮಿಟ್ಮೆಂಟಿಗೆ ಅಂತ. ಇದನ್ನೆಲ್ಲ ಹೇಳೋದಕ್ಕಿಂತನೂ ಕನ್ಫ್ಯೂಸ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ತುಂಬ ಸೈಲೆಂಟ್ ಆಗಿದ್ದಾರೆ. ಈ ಪರ್ಸನ್ ಮಾರಲಿ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಅಂದ್ರೆ ಅವ್ರ ಲೈಫಲ್ಲಿ ಒಂದು ಮೆಚ್ಯೂರ್ಡ್ ಎನರ್ಜಿನ ನೀವು ತೋರಿಸಿದಾರ ಅಂತಾನೆ ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಪರ್ಸನಿಗೆ ನಿಮ್ಮ ಕಡೆಯಿಂದ ಒಂದು ಸೀರಿಯಸ್ ಪ್ರಾಪರ್ ಕನೆಕ್ಷನ್ ಬೇಕಾಗಿತ್ತು. ಈವನ್ ಲಾಂಗ್ ಟರ್ಮ್ ಕನೆಕ್ಷನ್ ಕೂಡ ಅವ್ರು ಯೋಚನೆ ಮಾಡ್ಕೊಂಡಿದ್ರು. ನಿಮಗೆ ಗೊತ್ತಿಲ್ಲ, ಅವ್ರು ನಿಮ್ಮ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇಟ್ಕೊಂಡಿದ್ರು, ಇವಾಗ್ಲೂ ಕೂಡ ಇದೆ. ಬಟ್ ಅವ್ರು ಅದನ್ನ ಹೈಡ್ ಮಾಡಿದ್ದಾರೆ. ಬಿಕಾಸ್ ಅವರಿಗೆ ಕಮಿಟ್ಮೆಂಟ್ ಫೋಬಿಯಾ, ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಆಕ್ಸೆಪ್ಟ್ ಮಾಡ್ಕೊಬಿಟ್ರೆ ನಾನು ಎಲ್ಲಾರು ಟ್ರ್ಯಾಪ್ ಆಗ್ಬಿಡ್ತೀನೋ ಅನ್ನೋ ಒಂದು ಭಯ ಇವರಿಗೆ ಇದು ತುಂಬಾನೇ ಕಾಡ್ತಾ ಇದೆ ಇವಾಗ್ಲೂ ಕೂಡ. ಸೊ ಡೆಫಿನೆಟ್ ನಾನು ಏನ್ ನೋಡ್ತಾ ಇದೀನಿ, ಯೂಶಲಿ ಅವ್ರ ಫ್ರೆಂಡ್ಸ್ ಜೊತೆ ಯಾವಾಗ ಪಾರ್ಟಿ ಮಾಡ್ತಾರೆ, ಸ್ಟ್ರೆಸ್ಡ್ ಆಗಿರ್ತಾರೆ, ಆ ಹೈ ಮೂಮೆಂಟ್ ಬರುತ್ತಲ್ವಾ, ಆ ಮೂಮೆಂಟ್ ಅಲ್ಲಿ ಡೆಫಿನೆಟ್ಲಿ ಹೇಳ್ಕೊಂಡಿದ್ದಾರೆ, ಈ ಪರ್ಸನ್ ನನಗೆ ಇನ್ನೂ ನೆನಪಾಗ್ತಾ ಇದ್ದಾರೆ, ನನಗೆ ಅವ್ರನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ನಾರ್ಮಲ್ ಡೇ ಅಲ್ಲಿ ನಾರ್ಮಲ್ ಆಗೇ ಇರ್ತಾರೆ, ಬಟ್ ಯಾವಾಗ ಅವ್ರ ಕಂಟ್ರೋಲ್ ತಪ್ತಾರೆ ಅವಾಗ ಸತ್ಯ ಹೊರಗೆ ಬರುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಡೌಟೇ ಇಲ್ಲ. ಬಟ್ ಏನ್ ವಿಷಯ ಅಂದ್ರೆ, ಅವ್ರಿಗೆ ಗೊತ್ತು ಅವರಿಂದನೇ ಕನೆಕ್ಷನ್ ಮುರಿದೋಗಿದ್ದು, ಅವರೇ ನಿಮ್ಮನ್ನ ಇಗ್ನೋರ್ ಮಾಡಿದ್ದು, ಅವರೇ ನಿಮ್ಮನ್ನ ಕನ್ಫ್ಯೂಸ್ ಮಾಡಿದ್ದು, ಅವರೇ ನಿಮಗೆ ಹರ್ಟ್ ಮಾಡಿದ್ದು. ಬಟ್ ಅದನ್ನ ಅವ್ರು ಹೇಳ್ಕೊಂತ ಇಲ್ಲ. ಈ ಕನೆಕ್ಷನ್ ಅವ್ರು ಜೆನ್ಯೂನ್ ಆಗಿ ಇಷ್ಟಪಟ್ಟಿದ್ರು ಅಂತಾನೂ ಅವ್ರಿಗೆ ಗೊತ್ತು, ಅದನ್ನ ಅವ್ರು ಹೇಳ್ತಾ ಇಲ್ಲ. ಸೊ ಹೊರಗಡೆಯಿಂದ ಅವ್ರ ಫ್ರೆಂಡ್ಸ್ ನಾರ್ಮಲ್ ಆಗಿ ಕಾಣ್ತಾ ಇದ್ದಾರೆ, ಬಟ್ ಇನ್ಸೈಡ್ ಅವ್ರಿಗೆ ಅದೊಂದು ಥಾಟ್ ಇದೆ, ನಾನು ಆ ಥರ ಮಾಡಬಾರ್ದಿತ್ತು, ಈ ಪರ್ಸನ್ ನಾನು ತಳ್ಳಬಾರ್ದಿತ್ತು, ಇವಾಗ ನನಗೆ ಅವ್ರನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ, ಈ ಥರ ಹೇಳ್ತಾ ಇದ್ದಾರೆ. ಸೊ ಅವ್ರ ಫ್ರೆಂಡ್ಸ್ ನಿಮ್ಮ ಬಗ್ಗೆ ನಿಮ್ಮನ್ನ ಒಂದು ಪ್ಯೂರ್ ಜೆನ್ಯೂನ್ ಪರ್ಸನ್ ಅಂತಾನೆ ಒಪ್ಕೊಬಿಟ್ಟಿದ್ದಾರೆ. ಅಂದರೆ ಅವ್ರು ನೋಟಿಸ್ ಮಾಡಿದ್ದಾರೆ, ನಿಮ್ಮದು ಇಂಟೆನ್ಷನ್ ಕ್ಲಿಯರ್ ಆಗಿತ್ತು, ಆನೆಸ್ಟ್ ಆಗಿದ್ರಿ, ರಿಯಲ್ ಆ್ಯಂಡ್ ಸಾಫ್ಟ್ ಲವ್ನ ಕೊಟ್ರಿ ಅಂತ ಕೂಡ ಅವ್ರ ಫ್ರೆಂಡ್ಸ್ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ನೇಮ್ ಯಾವಾಗೆಲ್ಲ ಬರುತ್ತೆ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಯಾವಾಗಲೂ, ಅವ್ರು ನಿನ್ನ ನಿಜ ಕೇರ್ ಮಾಡಿದ್ರು, ಅವ್ರು ಸಿನ್ಸಿಯರ್ ಆಗಿದ್ರು, ಆಟ ಆಡ್ತಿರ್ಲಿಲ್ಲ, ನಿನ್ನ ಯೂಸ್ ಮಾಡ್ಕೊತಾ ಇರ್ಲಿಲ್ಲ. ಸೊ ಇದನ್ನ ಹೇಳ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ನಿಮ್ಮ ಬಗ್ಗೆ. ಆ ಮೂಮೆಂಟಲ್ಲಿ ನಿಮ್ಮ ಪರ್ಸನ್ ಕನ್ಫ್ಯೂಸ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಸುತ್ತಮುತ್ತ ಜನರಿಗೂ ಗೊತ್ತು ನೀವು ಜೆನ್ಯೂನ್ ಆಗಿದ್ರಿ ಅಂತ. ಸೊ ಅವ್ರ ಫ್ರೆಂಡ್ಸ್ ಏನ್ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಗೊತ್ತು ಇಲ್ಲಿ ಇಬ್ರಿಗೂ ಬೇಜಾರಾಗಿದೆ, ಇಬ್ರು ಹಾರ್ಟ್ ಬ್ರೇಕ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂತ. ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ, ಒಂದು ಫಿಕ್ಸ್ ಮಾಡು, ಇಲ್ಲ ಬಿಟ್ಟು ಬಿಡು, ಡ್ರ್ಯಾಗ್ ಮಾಡಬೇಡ, ಮತ್ತೆ ಮತ್ತೆ ಅವ್ರ ಫೀಲಿಂಗ್ಸ್ನ ಹರ್ಟ್ ಮಾಡಬೇಡ, ನಿನಗೆ ಏನ್ ಬೇಕದು ಕ್ಲಿಯರ್ ಆಗಿ ಹೇಳು, ಬೇಕಾ ಕಮಿಟ್ ಆಗು, ಬೇಡ್ಬಾ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಸೊ ಡೀಪ್ ಡೌನ್ ನಿಮ್ಮ ಪರ್ಸನ್ಗೂ ಕೂಡ ನಿಮ್ಮ ಜೊತೆ ಒಂದು ಸೀರಿಯಸ್ ಕಮಿಟ್ಮೆಂಟೇ ಬೇಕಾಗಿತ್ತು, ಒಂದು ಪ್ರಾಪರ್ ರಿಲೇಶನ್ಶಿಪ್ಪೇ ಬೇಕಾಗಿತ್ತು. ಅವ್ರು ನಿಮ್ಮನ್ನ ರೆಸ್ಪೆಕ್ಟ್ ಕೊಟ್ಟಿದ್ರು, ಆ್ಯಂಡ್ ಅವ್ರು ನಿಮ್ಮ ಜೊತೆ ಫ್ಯೂಚರ್ ಕೂಡ ನೆನಪಿಸ್ಕೊಂಡಿದ್ರು. ಈವನ್ ಅವ್ರ ಫ್ಯಾಮಿಲಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಬೇಕನ್ನೋ ಥಾಟಲ್ಲೇ ಇದ್ರು. ಬಟ್ ಇದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೊಂಡಿಲ್ಲ, ಬಿಕಾಸ್ ಅವರಿಗೆ ಕಮಿಟ್ಮೆಂಟ್ ಅಂದ್ರೆ ಭಯ ಇದೆ, ಆ ರೆಸ್ಪಾನ್ಸಿಬಿಲಿಟಿ, ಪಾರ್ಟ್ನರ್ಶಿಪ್ ಒಬ್ರಿಗೇನೆ ಫಿಕ್ಸ್ ಆಗೋದು ಅಂದ್ರೆ ಭಯ ಇದೆ ಅವರಿಗೆ. ಅವ್ರು ರೆಡಿ ಆಗಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಇನ್ಸೈಡ್ ಅವ್ರ ತಲೆ ಒಳಗೆ ಯಾವಾಗ್ಲೂ ಅವ್ರಿಗೊಂದು ಥಾಟ್ ಇರುತ್ತೆ, ಈ ಪರ್ಸನ್ ನನಗೆ ರೈಟ್ ಆಗೇ ಇದ್ರು, ನಾನ್ ರೆಡಿ ಇರ್ಲಿಲ್ಲ ಅಷ್ಟೇ. ಸೊ ಕನ್ಕ್ಲೂಷನ್ ಹೇಳ್ಬೇಕು ಅಂದ್ರೆ,
ಓವರ್ ಆಲ್ ವೈಬ್ ನೋಡಿದ್ರೆ ಗ್ರೂಪ್ 1 ಈ ಪರ್ಸನ್ಗೆ ಇವಾಗ್ಲೂ ಕೂಡ ಫೀಲಿಂಗ್ಸ್ ಇದೆ, ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಅಟ್ ದ ಸೇಮ್ ಟೈಮ್ ಗಿಲ್ಟ್ ಇದೆ, ಅದನ್ನ ಹೈಡ್ ಮಾಡ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನೋಟಿಸ್ ಮಾಡ್ತಾ ಇದ್ದಾರೆ, ಅಂಡ್ ನಿಮ್ ಬಗ್ಗೆ ಒಳ್ಳೇದನ್ನ ಗೈಡ್ ಮಾಡ್ತಾ ಇದ್ದಾರೆ. ದೋಸ್ ಆರ್ ಗುಡ್ ಫ್ರೆಂಡ್ಸ್, ರೈಟ್? ಹಾಳಾಗ್ತಾ ಇದಾರೆ ಅಂದ್ರೆ ಇನ್ನೂ ಹಾಳಾಗ್ಲಿ ಅಂತ ದೂಡೋರು ತುಂಬಾ ಜನ ಇರ್ತಾರೆ, ಬಟ್ ಲುಕ್ಸ್ ಲೈಕ್ ಇವರಿಗೆ ಜೆನ್ಯೂನ್ ಫ್ರೆಂಡ್ಸ್ ಇದ್ದಾರೆ. ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫ್ ಅಲ್ಲಿ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ, ರೈಟ್? ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡ್ಕೊಂಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ರಿವೀಲ್ ಮಾಡೋಣ, ನಿಮ್ಮ ಪರ್ಸನ್ ಅವ್ರ ಫ್ರೆಂಡ್ಸ್ ಜೊತೆ ನಿಮ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಅವ್ರ ಫ್ರೆಂಡ್ಸ್ ನಿಮ್ಮ ಪರ್ಸನ್ಗೆ ಏನ್ ನಿಮ್ ಬಗ್ಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಅವ್ರ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಒಪಿನಿಯನ್ ಇದೆ, ಅವ್ರ ಫ್ರೆಂಡ್ಸ್ ಮುಂದೆ ನಿಮ್ ಬಗ್ಗೆ ಏನ್ ಹೈಡ್ ಮಾಡ್ತಾ ಇದ್ದಾರೆ, ಅಂಡ್ ಜೆನ್ಯೂನ್ ಆಗಿ ಈ ಪರ್ಸನ್ದು ಫೀಲಿಂಗ್ಸ್ ಏನಿದೆ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಗ್ರೂಪ್ 2 ಫ್ರೆಂಡ್ಸ್ ಜೊತೆ ಏನ್ ಹೇಳ್ತಾ ಇದ್ದಾರೆ. ವೈ ಡು ಐ ಫೀಲ್ ದಿಸ್ ವೇ? Don't put up with my BS. Interesting. So basically, ಫಸ್ಟ್ ಮೆಸೇಜ್, ನಾನು ಯಾಕೆ ಈ ತರ ಫೀಲ್ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಪರ್ಸನ್ ಏನ್ ಹೇಳ್ತಾ ಇದ್ದಾರೆ ಅವ್ರ ಫ್ರೆಂಡ್ ಜೊತೆ ಅಂದ್ರೆ, ನಿಮ್ಮ ವೈಬ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಫ್ಯಾಕ್ಟ್ಸ್ ಬಗ್ಗೆ ಅಲ್ಲ. ಅವ್ರು ನೋಟಿಸ್ ಮಾಡ್ತಾ ಇದ್ದಾರೆ, ನೀವು ಆಕ್ಟ್ ಮಾಡ್ತಾ ಇರೋದು ನೋಟಿಸ್ ಮಾಡ್ತಾರೆ, ನಿಮ್ಮ ಮೂಡ್ ಸ್ವಿಂಗ್ಸ್ ಬಗ್ಗೆ ನೋಟಿಸ್ ಮಾಡ್ತಿದ್ದಾರೆ, ನಿಮ್ಮ ಇಂಟೆನ್ಸಿಟಿ ಬಗ್ಗೆ ನೋಟಿಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಟಿಸ್ ಮಾಡ್ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆ ಹೇಳ್ತಾ ಇದ್ದಾರೆ. ಸಮ್ಟೈಮ್ಸ್ ನನಗೆ ಗೊತ್ತಾಗ್ತಾ ಇಲ್ಲ ಇವ್ರು ಯಾಕೆ ನನ್ನ ಜೊತೆ ಈ ತರ ಆಕ್ಟ್ ಮಾಡ್ತಾ ಇದ್ದಾರೆ, ನನಗೆ ಈ ಕನೆಕ್ಷನ್ ಡೀಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಿ ಮೇ ಬಿ ನೀವು ಕಾನ್ಸ್ಟೆಂಟ್ ಆಗಿ ಯಾವುದೋ ಒಂದು ಬಿಹೇವಿಯರ್ ಅಥವಾ ಯಾವುದೋ ಒಂದು ಪ್ಯಾಟರ್ನ್ ನ ರಿಪೀಟ್ ಮಾಡ್ತಾ ಇದ್ದೀರಾ ಅನ್ಸ್ತಾ ಇದೆ. ಅಂದ್ರೆ ಕಾನ್ಸ್ಟೆಂಟ್ ಆಗಿ ಲೇಟ್ ಬರೋದು ಅಥವಾ ಕಾನ್ಸ್ಟೆಂಟ್ ಆಗಿ ಪ್ಲಾನ್ಸ್ ನ ಕ್ಯಾನ್ಸಲ್ ಮಾಡೋದು, ಒಂದಷ್ಟು ಸಿಚುವೇಶನ್ಸ್ ಗಳ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದು. ಸೊ ಅವ್ರ ಫ್ರೆಂಡ್ಸಿಗೆ ಹೇಳ್ತಾ ಇದ್ದಾರೆ, ಸಿ ನೀವೊಂದು ಅಮೇಝಿಂಗ್ ಪರ್ಸನ್ ಅಂತಾನೆ ಹೇಳ್ತಾ ಇದ್ದಾರೆ, ಬಟ್ ಸಮ್ಟೈಮ್ಸ್ ಇದ್ರ ಜೊತೆ ನನಗೆ ಡೀಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ದಟ್ ನಿಮ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಅಂತ, ಇಟ್ಸ್ ಮೋರ್ ಲೈಕ್ ಆನೆಸ್ಟ್ ಆಗಿ ಶುಗರ್ ಕೋಟ್ ಮಾಡ್ದಾನೆ ನಿಮ್ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಅಂತ. ಗ್ರೂಪ್ 2 ಸೊ ಫೀಲ್ ದಿಸ್ ವೇ, ಈ ಪಾರ್ಟ್ ನೋಡಿದ್ರೆ ಅವ್ರ ಎಮೋಷನ್ಸ್ ಆನೆಸ್ಟ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ನಿಮ್ಮ ಎನರ್ಜಿನ ನೋಟಿಸ್ ಮಾಡ್ತಾ ಇದ್ದಾರೆ. ಒಂದು ರಿಯಲ್ ಟಾಕ್ ಆಗ್ತಾ ಇದೆ ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಅಂತಾನೆ ಹೇಳ್ಬೋದು, ಆಕ್ಟಿವ್ ಟಾಕ್ ಅಂತಾನೆ ಹೇಳ್ಬೋದು. ಮೇ ಬಿ ಈ ಒಂದು ಮೂಮೆಂಟಿಗೆ ವಿಡಿಯೋ ಆಗ್ತಾ ಇದೆ, ಮೇ ಬಿ ಇವಾಗಲೇ ಆಗ್ತಾ ಇದೆ ಪ್ರಾಬಬ್ಲಿ. ಸೊ ಒಂದು ರಿಫ್ಲೆಕ್ಷನ್ ತೋರಿಸ್ತಾ ಇದೆ. ಅಂದ್ರೆ ನೀವು ಡೆಫಿನೆಟ್ಲಿ ನಿಮ್ಮ ಒಂದು ಬಿಹೇವಿಯರ್ ಅಲ್ಲಿ ಸ್ಮಾಲ್ ಚೇಂಜಸ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಬಿಕಾಸ್ ಅವ್ರು ಜೆನ್ಯೂನ್ ಆಗಿ ನಿಮ್ಮನ್ನ ಕೇರ್ ಮಾಡ್ತಾರೆ ಮೇ ಬಿ. ಸೊ ಏನೋ ಒಂದು ಸತ್ಯ ಹೇಳ್ತಾ ಇದ್ದಾರೆ ಕನೆಕ್ಷನ್ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ, ಗುಡ್ ಆರ್ ಬ್ಯಾಡ್ ಎರಡೂನು ಹೇಳ್ತಾ ಇದ್ದಾರೆ. ಅವ್ರು ನಿನ್ನ ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಲೈಕ್ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಪರ್ಸನ್ ಕಂಡ್ರೆ ಇಷ್ಟ ಇದೆ, ಬಟ್ ಸಮ್ಟೈಮ್ಸ್ ಅವ್ರ ಬಿಹೇವಿಯರ್ ನನಗೆ ಕ್ರೇಜಿ ಫೀಲ್ ಮಾಡಿಸುತ್ತೆ. ದಟ್ಸ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಹಾಗೇನೆ, ಒಂದೇ ತರ ಇರೋದಕ್ಕಾಗಲ್ಲ ಎವ್ರಿ ಮೂಮೆಂಟ್, ರೈಟ್? ಸೊ ಅಗೇನ್ ಈ ಪರ್ಸನ್ ಸ್ವಲ್ಪ ಐ ಡೋಂಟ್ ನೋ, ಲೆಟ್ ಸಿ, ಹೋಗ್ತಾ ನೋಡೋಣ, ನೆಕ್ಸ್ಟ್ ಕಾರ್ಡ್ಸ್ ಅಲ್ಲಿ ನೋಡೋಣ. ಬಟ್ ಈ ಒಂದು ರೀತಿಲಿ ಹೇಳ್ತಾ ಇದ್ದಾರೆ ಈ ಪರ್ಸನ್. ಏನಿದೆ ಜೆನ್ಯೂನ್ ಆಗಿ, ಮೇ ಬಿ ಯಾರೋ ಒಂದು ಪರ್ಸನ್ ಇದ್ದಾರೆ ಅವ್ರ ಲೈಫಲ್ಲಿ, ಅವ್ರ ಫ್ರೆಂಡ್ ಆಗಿರ್ಬೋದು ಪ್ರಾಬಬ್ಲಿ, ತುಂಬಾ ಅವ್ರ ಜೊತೆ ಹೇಳ್ಕೊಂತ ಇದ್ದಾರೆ. ಲೈಕ್ ಎವ್ರಿಥಿಂಗ್ ಇಲ್ಲ ಆಗ್ತಾ ಹೋಗ್ತಾ ಇದೆ, ಎಲ್ಲದೂ ಹೇಳ್ಕೊಂತ ಇದ್ದಾರೆ, ಗುಡ್ ಆರ್ ಬ್ಯಾಡ್.
ಏನನ್ನು ಹೈಡ್ ಮಾಡ್ತಾ ಇಲ್ಲ, ಶುಗರ್ ಕೋಟ್ ಮಾಡ್ತಾ ಇಲ್ಲ. ಅವ್ರದ್ದು ತಪ್ಪಿದೆ ಅಂದ್ರೆ ತಪ್ಪು ಅಂತಾನೆ ಹೇಳ್ತಾ ಇದಾರೆ, ನಿಮ್ ತಪ್ಪಿದೆ ಅಂದ್ರೆ ನಿಮ್ ತಪ್ಪು ಅಂತ ಹೇಳ್ತಾ ಇದಾರೆ. ಲೆಟ್ಸ್ ಸಿ ಏನ್ ಹೈಡ್ ಮಾಡ್ತಾ ಇದಾರೆ ಅಂತ. ಲೆಟ್ಸ್ ಸಿ. ಯು ಆರ್ ಸೋ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ ಅರೌಂಡ್ ಮೀ. ಇದನ್ನ ಅವ್ರು ಹೇಳ್ತಾ ಇಲ್ಲ, ಇದನ್ನ ಅವ್ರು ಹೈಡ್ ಮಾಡ್ತಾ ಇದ್ದಾರೆ. ಓ, ದ ಪ್ಯಾಷನ್ ಈಸ್ ಟೂ ಮಚ್. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವೇಲ್ ಆಕ್ಚುಲಿ ಬರ್ತಾ ಇದೆ ಈ ಮೆಸೇಜಸ್. ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ನಿಮ್ಮಿಬ್ರ ಮಧ್ಯೆ ಆಕ್ಚುಲಿ ಏನ್ ಕನೆಕ್ಷನ್ ಇದು, ವಾಟ್ ಈಸ್ ದ ಥಿಂಗ್ ಹ್ಯಾಪನಿಂಗ್, ನಿಮ್ಮಿಬ್ರ ಮಧ್ಯೆ ಆಕ್ಚುಲಿ ಇದು ಫ್ರೆಂಡ್ಶಿಪ್ ಏನಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಾನು ಟ್ರೈ ಮಾಡ್ತೀನಿ. ಸೊ ಬೇಸಿಕಲಿ ಡೀಪ್ ಇನ್ಸೈಡ್ ಅವ್ರು ನಿಮ್ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಅದನ್ನ ಓಪನ್ ಆಗಿ ಹೇಳ್ತಾ ಇಲ್ಲ. ಅವ್ರು ನಿಮ್ಮನ್ನ ಯಾವ ತರ ನೋಡ್ತಾ ಇದ್ದಾರೆ ಅಂದ್ರೆ, ಐ ಥಿಂಕ್ ನಿಮ್ಮಿಬ್ರದ್ದು ಸರ್ಕಲ್ಲೇ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಗ್ರೂಪ್ 2 ಅಂದ್ರೆ ಅವ್ರ IT ಆದ್ರೆ ನೀವು ಬಿಸ್ನೆಸ್, ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪು ಕ್ರಿಯೇಟಿವ್ ಮೈಂಡೆಡ್ ಪೀಪಲ್ ಆಗಿರ್ತಾರೆ, ಅಥವಾ ಜಿಮ್ಮಿಗೆ ಹೋಗೋ ಪೀಪಲ್ ಆಗಿರ್ತಾರೆ. ಅವರ ಒಂದು ಫ್ರೆಂಡ್ ಸರ್ಕಲ್ ಒಂಥರ ಟ್ರೆಡಿಷನಲ್ ಪೀಪಲ್ ಅನ್ಸ್ತಾ ಇದೆ, ಆ ತರ ಅನ್ಸ್ತಾ ಇದೆ. ಸೊ ಅವ್ರಿಗೆ ಗೊತ್ತು ನೀವು ಮತ್ತೆ ಅವರ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್, ನಿಮ್ಮ ಫ್ರೆಂಡ್ ಸರ್ಕಲ್ ಡಿಫ್ರೆಂಟ್ ಆಗಿರ್ತಾರೆ, ಅವರ ಫ್ರೆಂಡ್ ಸರ್ಕಲ್ ಡಿಫ್ರೆಂಟ್, ಅವರ ಲೈಫ್ ಸ್ಟೈಲ್ ಡಿಫ್ರೆಂಟ್, ನಿಮ್ಮ ಲೈಫ್ ಸ್ಟೈಲ್ ಡಿಫ್ರೆಂಟ್. ಅವ್ರಿಗೆ ಗೊತ್ತು ನೀವು ತುಂಬಾ ಯೂನಿಕ್, ಅವ್ರ ಲೈಫಲ್ಲೇ ಯಾವ ಒಂದು ಪರ್ಸನ್ ಕೂಡ ಮೀಟ್ ಆಗಿಲ್ಲ ನಿಮ್ ತರ ಇರೋರ್ನ, ನಿಮ್ ತರ ಇಂಟೆನ್ಸ್, ನಿಮ್ ತರ ಬೋಲ್ಡ್, ನಿಮ್ ತರ ಡೀಪ್ ಕನೆಕ್ಷನ್ ಫೀಲ್ ಮಾಡಿಸಿದವ್ರನ್ನ ಅವ್ರ ಜನಿನ ಯಾರನ್ನೂ ಮೀಟ್ ಆಗಿಲ್ಲ. ಬಟ್ ಸಮಥಿಂಗ್ ಅಬೌಟ್ ಯು ನಾರ್ಮಲ್ ಇಲ್ಲ ಅವ್ರ ಪ್ರಕಾರ, ಅದನ್ನ ಅವ್ರು ಹೇಳ್ತಾ ಇಲ್ಲ. ಅಂದ್ರೆ ನೀವ್ ಇಷ್ಟು ಯೂನಿಕ್ ಆಗಿದ್ದೀರಾ, ನೀವು ಡೆಫಿನೆಟ್ಲಿ ಒಂದು ಡಿಫ್ರೆಂಟ್ ಪರ್ಸನ್ ನನ್ನ ಲೈಫ್ ಅಲ್ಲಿ, ಅದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ. ಬಟ್ ಅದನ್ನ ಅವ್ರು ಹೇಳ್ಕೊಂತ ಇಲ್ಲ. ಮೇಬಿ ಹೇಳ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ವೀಕ್ ಅಂತ ಫೀಲ್ ಆಗ್ಬೋದು, ಅಥವಾ ವಲ್ನರೇಬಲ್ ಫೀಲ್ ಆಗ್ಬೋದು. ಅವ್ರು ಇದನ್ನ ಹೇಳ್ಕೊಂತ ಇಲ್ಲ. ಸಿ ಡೀಪ್ ಇನ್ಸೈಡ್ ನೀವು ಒಂಥರ ನಿಮ್ಮ ಎನರ್ಜಿ ಅವರಿಗೆ ಡಿಫ್ರೆಂಟ್ ಆಗೇ ಹಿಟ್ ಆಗ್ತಾ ಇದೆ. ನಿಮ್ನ ಯಾರಿಗೂ ಕಂಪೇರ್ ಮಾಡಕ್ಕೆ ಆಗಲ್ಲ, ನೀವು ಅನ್ನದರ್ ಲೆವೆಲ್ ಅಲ್ಲೇ ನೀವು ಅವರಿಗೆ ಇಷ್ಟ ಇದೆ. ಬಟ್ ಇದನ್ನ ಅವ್ರು ಹೇಳ್ಕೊಂತ ಇಲ್ಲ. ಮೇ ಬಿ ಕಣ್ ಬೀಳುತ್ತೆ ಅಂತಾನು ಇರ್ಬೋದು, ವಿ ನೆವರ್ ನೋ. ನಾನು ಈ ತರ ಜನರನ್ನು ನೋಡಿದೀನಿ, ಚೆನ್ನಾಗೇ ಇರ್ತಾರೆ ಬಟ್ ಜಗಳ ಆಡಿದ್ವಿ, ಹಂಗಾಡಿದ್ವಿ, ಸರಿ ಇಲ್ಲ ಅಂತಾನೆ ಹೇಳ್ಕೊಂತಾರೆ, ಜಸ್ಟ್ ಬಿಕಾಸ್ ಇನ್ನೊಬ್ರು ಕಣ್ ಬೀಳ್ಬಾರ್ದು ಅಂತ. ಮೇ ಬಿ ಆ ತರನು ಆಗ್ತಿರ್ಬೋದು. ಸಿ ಒನ್ ಥಿಂಗ್ ಈಸ್ ಕ್ಲಿಯರ್, ನಿಮ್ಮ ಎನರ್ಜಿ, ನಿಮ್ಮ ಪ್ರೆಸೆನ್ಸ್, ನಿಮ್ಮಿಬ್ರು ಮಧ್ಯೆ ಇರೋ ಕೆಮಿಸ್ಟ್ರಿ ತುಂಬಾ ಸ್ಟ್ರಾಂಗ್ ಆಗಿ ಅವ್ರು ಫೀಲ್ ಮಾಡ್ಕೊಂತ ಇದ್ದಾರೆ. ಇಟ್ಸ್ ಲೈಕ್ ಅವ್ರು ಅನ್ಕೊಂತ ಇದ್ದಾರೆ, ನಾನು ತುಂಬಾ ಕ್ಲೋಸ್ ಹೋದ್ರೆ ನನ್ ಕಂಟ್ರೋಲ್ ತಪ್ಪಬಹುದು ಅಂತ. ಬಟ್ ಅದನ್ನ ಅವ್ರು ಹೇಳ್ಕೊಂತ ಇಲ್ಲ. ಈ ಒಂದು ಮೆಸೇಜ್ ನೋಡಿ, ದ ಪ್ಯಾಷನ್ ಇಸ್ ಟೂ ಮಚ್ ಇದೆಯಲ್ಲ, ಇದನ್ನ ಹೇಳ್ತಾ ಇರೋದು ನಾನು. ಅದನ್ನ ಅವ್ರು ಲೌಡ್ ಆಗಿ ಹೇಳ್ಕೊಂತ ಇಲ್ಲ. ಅಂದ್ರೆ ಅವ್ರಿಗೆ ಒಂಥರ ಭಯ ಇದೆ, ಫ್ರೆಂಡ್ಸಿಗೆ ಗೊತ್ತಾಗ್ಬಿಟ್ರೆ ನನಗೆ ಇವ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಸಿ ದಟ್ ಈಸ್ ವಾಟ್ ಗೋಯಿಂಗ್ ಆನ್. ಸಿ ಏನಿದೆ ಇದು, ಡೋಂಟ್ ಪುಟ್ ಅಪ್ ವಿತ್ ಮೈ. ಸಿ ಫ್ರೆಂಡ್ಸ್ ಜೊತೆ ಹೇಳ್ಕೊಂತ ಇರ್ಬೋದು, ಈ ಪರ್ಸನ್ ಕಡೆ ನಂಗೆ ಆಗಲ್ಲ, ಯಾಕೆ ಬಂದು ಮಾತಾಡ್ತಾರೋ ಗೊತ್ತಿಲ್ಲ, ಈ ತರ ಯಾಕೆ ಬಟ್ಟೆ ಹಾಕೊಂತಾರೋ ಗೊತ್ತಿಲ್ಲ. ಸೊ ಆತರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಡೀಪ್ ಡೌನ್ ನಿಮ್ಮ ಎನರ್ಜಿ ಅವರಿಗೆ ಡಿಫ್ರೆಂಟ್ ಆಗಿ ಹಿಟ್ ಆಗ್ತಾ ಇದೆ, ಅದನ್ನ ಅವ್ರು ಹೇಳ್ತಾ ಇಲ್ಲ. ಇವಾಗ ಅರ್ಥ ಆಯ್ತು ನಿಮ್ಮಿಬ್ರು ಮಧ್ಯ ಏನಾಗ್ತಾ ಇದೆ ಅಂತ. ಇವಾಗ ಒಂದು ನನಗೆ ಕ್ಲಾರಿಟಿ ಸಿಕ್ತು. ಸೊ ಇನ್ಮೇಲೆ ಪಟ 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 ಅಂತ ಹೇಳ್ಕೊಂಡು ಹೋಗೋಣ. ಓಕೆ, ಸೊ ಅವ್ರ ಫ್ರೆಂಡ್ಸ್ ಜೊತೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ಅವ್ರ ಮೈಂಡ್ ಅಲ್ಲಿ ಈ ತರ ಫೀಲ್ ಆಗ್ತಾ ಇದೆ, ಬಟ್ ಅದನ್ನ ಹೇಳ್ಕೊಂತ ಇಲ್ಲ. ಅವ್ರಿಗೆ ಗೊತ್ತು ನೀವು ಒಂಥರ ಕೂಲ್ ಪರ್ಸನ್ ಅಂತ, ಇದನ್ನ ಅವ್ರವರೇ ಹೇಳ್ಕೊಂತ ಇದ್ದಾರೆ. ಬಟ್ ಅವ್ರ ಫ್ರೆಂಡ್ಸ್ ಜೊತೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವ್ರಿಗೆ ಯಾಕೆ ಈ ತರ ಮಾಡ್ತಾಳೆ, ಯಾಕೆ ಈ ತರ ಮಾತಾಡ್ತಾ ಇದ್ದಾರೆ, ನನಗೆ ಇಷ್ಟ ಇಲ್ಲ, ನಂಗೆ ಈ ಪರ್ಸನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೋದು. ಬಟ್ ಒಳಗಡೆ ಅವರೇ ಫೀಲ್ ಮಾಡ್ಕೊಂತ ಇದ್ದಾರೆ, ಈ ಸ್ಪಾರ್ಕ್ ತುಂಬಾ ಸ್ಟ್ರಾಂಗ್ ಇದೆ, ನಾನು ಯಾಕೆ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ತುಂಬಾ. ಸೊ ಈ ತರ ಅವ್ರ ಫ್ರೆಂಡ್ಸ್ ಜೊತೆ ಚಿಲ್ ಆಗಿರ್ತಾರೆ, ಕ್ಯಾಶುವಲ್ ಇರ್ತಾರೆ, ಸ್ಟ್ರೆಸ್ ಇಲ್ದಾನೆ ಇರ್ತಾರೆ. ಬಟ್ ನಿಮ್ ಜೊತೆ ಇರ್ಬೇಕಾದ್ರೆ ಹಾರ್ಟ್ ರೇಟೇ ಚೇಂಜ್ ಆಗುತ್ತೆ, ಡೊಗ ಅಂತ ಸ್ಟಾರ್ಟ್ ಆಗುತ್ತೆ, ಓವರ್ ಥಿಂಕ್ ಮಾಡಕ್ ಸ್ಟಾರ್ಟ್ ಆಗ್ತಾರೆ. ಇವಾಗ ನೀವಿಬ್ರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದೀರಾ ಅನ್ಕೊಳ್ಳಿ, ನಿಮ್ ಜೊತೆ ಮಾತಾಡಿಸ್ದಿಲ್ದಿರೋ ಡೇ ಮನೆಗೆ ಹೋಗ್ಬಿಟ್ಟು ಯಾಕೆ ನನ್ ಮಾತಾಡಿಸ್ಲಿಲ್ಲ ಅಂತ ಮಿಸ್ ಮಾಡ್ಕೊಂತಾರೆ. ದೇ ಆರ್ ಫೀಲಿಂಗ್ ಮೋರ್ ಅಬೌಟ್ ಯು. ಅದನ್ನ ಅವ್ರು ನಿಮ್ಗೆ ಕನ್ಫೆಸ್ ಮಾಡ್ತಾ ಇಲ್ಲ. ಕನ್ಫೆಸ್ ಮಾಡಿದ್ರೆ ಎಲ್ಲಿ ನಾನು ವೀಕ್ನೆಸ್ ತೋರಿಸ್ಬಿಡ್ತೀನೋ ಅನ್ನೋ ಥಾಟ್ ಕೂಡ ಇರ್ಬೋದು. ಸೊ
ನೀವು ಯಾರೋ ಒಬ್ರು ಅಲ್ಲ ಅವ್ರ ಲೈಫಲ್ಲಿ, ನೀವು ತುಂಬಾನೇ ಯೂನಿಕ್ ಪರ್ಸನ್, ಯು ಆರ್ ಸ್ಟ್ಯಾಂಡಿಂಗ್ ಔಟ್, ಸ್ಪೆಷಲ್ ಪರ್ಸನ್ ಅಂತಾನೆ ಹೇಳ್ಬೋದು. ನೀವು ಮುಂದೆ ಬಂದು ನಿಂತ್ರೆ, ಎಷ್ಟೇ ಅವ್ರ ಫ್ರೆಂಡ್ಸ್ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳಿದ್ರು, ನೀವು ಮುಂದೆ ಬಂದು ನಿಂತ್ರೆ ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಆಗಲ್ಲ ಅವ್ರಿಗೆ. ನೀವು ಮುಂದೆ ಬಂದು ನಿಂತ್ರೆ ಅವ್ರ ಲೆವೆಲ್ ಇದು ಪ್ಯಾಷನ್ನೇ ಹೊರಗೆ ಬರುತ್ತೆ. ಇಟ್ಸ್ ಲೈಕ್ ತುಂಬಾ ಕನೆಕ್ಟ್ ಆಗ್ತಾ ಇದಾರೆ ಅವರು ನಿಮ್ ಕಡೆ, ಬಟ್ ಅದನ್ನ ಅವ್ರ ಫ್ರೆಂಡ್ಸಿಗೆ ಹೇಳ್ತಾ ಇಲ್ಲ ಅಷ್ಟೇ. ಓಕೆ, ಇವಾಗ ನೋಡೋಣ ಅವ್ರ ಫ್ರೆಂಡ್ಸ್ಗೆ ನಿಮ್ ಮೇಲೆ ಏನ್ ಒಪಿನಿಯನ್ ಇದೆ, ಅವ್ರ ಫ್ರೆಂಡ್ಸ್ ನಿಮ್ನ ಯಾವ ತರ ಏನ್ ಅನ್ಕೊಂಡಿದ್ದಾರೆ ನಿಮ್ ಬಗ್ಗೆ ಅಂತ ನೋಡೋಣ. ಅವ್ರ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ. ವಾವ್, ಕ್ವೀನ್ ಆಫ್ ಪೆಂಟಕಲ್ಸ್, ರೆಸ್ಪೆಕ್ಟ್, ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್. ಕ್ವೀನ್ ಆಫ್ ಪೆಂಟಕಲ್ಸ್ ಬಂದ್ರೆ ವೆರಿ ಪರ್ಫೆಕ್ಟ್ ವೇಲ್ ಬಂದಿದೆ ಆಯ್ತಾ. ಗ್ರೂಪ್ 2. ಸೊ ನಿಮ್ಮ ಒಂದು ಜೋಡಿಯಾಕ್ ಸೈನ್ ಪ್ರಾಬಬ್ಲಿ ವೃಷಭ ರಾಶಿ, ಮಕರ ರಾಶಿ ಹಾಗೂ ಕನ್ಯಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಸೊ ದಿಸ್ ಇಸ್ ಲೈಕ್ ಒನ್ ಗೋಲ್ಡನ್ ಕಾರ್ಡ್ ತರ ಈ ಒಂದು ಸಿಚುವೇಶನ್ಗೆ. ಸೊ ಅವ್ರ ಫ್ರೆಂಡ್ಸ್ ಜೊತೆ ನಿಮ್ಮ ಪರ್ಸನ್ ಏನೇ ಹೇಳ್ತಿರ್ಬೋದು, ನಿಮ್ನ ಅವರ ಫ್ರೆಂಡ್ಸ್ ಹೆಂಗ್ ನೋಡ್ತಾ ಇದ್ದಾರೆ ಅಂದ್ರೆ, ಯು ಆರ್ ಅ ವೆರಿ ಸ್ಟೇಬಲ್, ಗ್ರೌಂಡೆಡ್, ಟೋಟಲಿ ಗಾಟ್ ಯುವರ್ ಟುಗೆದರ್ ಪರ್ಸನ್. ಅಂದ್ರೆ ಅವ್ರಿಗೆ ಗೊತ್ತು ನೀವು ನಿಮ್ ಲೈಫ್ ನ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನಿಮ್ಮ ಎಮೋಷನ್ಸ್ ಅಥವಾ ನೀವು ಕೆಲಸ ಮಾಡ್ತಿರೋ ರೀತಿ, ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರೀತಿ ತುಂಬಾ ಬೆಟರ್ ದೆನ್ ಮೋಸ್ಟ್ ಪೀಪಲ್. ಅವ್ರ ಸುತ್ತಮುತ್ತ ಇರೋ ಫ್ರೆಂಡ್ಸ್ಗಿಂತ ಮೇ ಬಿ ನೀವು ಫಿನಾನ್ಷಿಯಲಿ ಕೂಡ ಸ್ಟೇಬಲ್ ಆಗಿದ್ದೀರಾ, ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಂತೀರಾ, ಮೆಚೂರ್ಡ್ ವೇಲಿ ಬಿಹೇವ್ ಮಾಡ್ತೀರಾ, ಅವ್ರ ಫ್ರೆಂಡ್ಗಿಂತಾನು ಚೆನ್ನಾಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಸೊ ಅವ್ರ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ನೀವು ಒಂಥರ ಅನದರ್ ಲೆವೆಲ್ ಅಲ್ಲೇ ಇದ್ದೀರಾ, ನೀವು ತುಂಬಾನೇ ಸ್ಮಾರ್ಟ್, ನೀವು ಬಟ್ಟೆ ಹಾಕೊಳ್ಳೋ ರೀತಿ ಕ್ಲಾಸಿ ಆಗಿರುತ್ತೆ, ನೀವು ತುಂಬಾ ಕೂಲ್ ಆಗಿದ್ದೀರಾ, ಸಂಹಾವ್ ಎಲ್ಲದನ್ನು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ತೀರಾ. ಮೇ ಬಿ ನೀವು ಈ ಪರ್ಸನ್ ಕಿಂತ ಸ್ವಲ್ಪ ಹೈಯರ್ ಪೊಸಿಷನ್ ಅಲ್ಲಿ ಕೂಡ ಇದ್ದೀರಾ ಅನ್ಸ್ತಾ ಇದೆ. ಸೊ ನಿಮ್ ಟೋಟಲ್ ವೈಬ್ ಪ್ರಾಕ್ಟಿಕಲ್ ಆಗಿದೆ, ನರ್ಚರಿಂಗ್ ಆಗಿದೆ, ರಿಲಯಬಲ್ ಎನರ್ಜಿ ಇದೆ. ಸೊ ಅವರ ಫ್ರೆಂಡ್ಸ್ ಬಂದ್ಬಿಟ್ಟು ನಿಮ್ನ ಅಡ್ಮೈರ್ ಮಾಡ್ತಾರೆ, ನಿಮ್ನ ಸೀಕ್ರೆಟ್ಲಿ ನಿಮಗೆ ರೆಸ್ಪೆಕ್ಟ್ ಇದೆ. ಹಿಂದೆ ಏನೇ ಟೀಸ್ ಮಾಡ್ಬೋದು, ಏನೇ ನಿಮ್ ಫ್ರೆಂಡ್ ಅಥವಾ ಈ ಪರ್ಸನ್ ನಿಮ್ ಬಗ್ಗೆ ಏನೇ ಹೇಳ್ದಾಗ ಏನೇ ಒಪ್ಕೋಬಹುದು, ಬಟ್ ಡೀಪ್ ಡೌನ್ ನಿಮ್ಗೆ ರೆಸ್ಪೆಕ್ಟ್ ಬೇರೆ ರೀತಿಲೇ ಇದೆ. ಅವ್ರ ಫ್ರೆಂಡ್ಸ್ ಇಂದ ಹೆಂಗ್ ನೋಡ್ತಾ ಇದಾರೆ ಅಂದ್ರೆ, ಒಂದು ಸಾಲಿಡ್ ಪರ್ಸನ್. ಡೆಫಿನೆಟ್ಲಿ ನಿಮ್ ಸುತ್ತಮುತ್ತ ಮೆಸ್ ಮಾಡಕ್ಕೆ ಆಗಲ್ಲ, ಅಂದ್ರೆ ನಿಮ್ಮ ಆಪೋಸಿಟ್ ಮಾತಾಡಕ್ಕೆ ಆಗಲ್ಲ. ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲ ಕೇರ್ಫುಲ್ ಆಗಿರ್ತಾರೆ. ಸೊ ಅವರಿಗೆ ನಿಮ್ಮ ವರ್ತ್ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ನೀವು ತುಂಬಾನೇ ಕೂಲ್ ಪರ್ಸನ್ ಅಂತ ಅವ್ರ ಫ್ರೆಂಡ್ಸಿಗೆ ಗೊತ್ತು, ನಿಮ್ ಜೊತೆ ಮೆಸ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತು, ನಿಮ್ ಲೈಫ್ ತುಂಬಾನೇ ಸೆಕ್ಯೂರ್ಡ್ ವೇ ಅಲ್ಲಿ ಇದೆ ಅಂತ ಅವ್ರ ಫ್ರೆಂಡ್ಸಿಗೂ ಗೊತ್ತು. ಸೊ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ, ಯಾರು ನಿಮ್ ಜೊತೆ ಮಾತಾಡೋದಕ್ಕೂ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ, ಬಿಕಾಸ್ ಆಫ್ ದ ರೆಸ್ಪೆಕ್ಟ್ ಯು ಹ್ಯಾವ್. ಆ ಕ್ವೀನ್ ಎನರ್ಜಿ ನಿಮ್ಮಲ್ಲಿದೆ. ಗ್ರೂಪ್ 2 ಯಾರು ಅದಕ್ಕೆ ಏನೇ ಮಾತಾಡಕ್ಕಿದ್ರು ತುಂಬಾ ಪ್ರಿಪೇರ್ಡ್ ಆಗಿ ಬರ್ತಾರೆ. ನಾನು ಈ ತರ ಎಲ್ಲ ಡಮ್ ವೇಲ್ ಮಾತಾಡಕ್ ಆಗಲ್ಲ ಅವ್ರ ಮುಂದೆ ಅಂತ. ಸೊ ನಾನೇನ್ ನೋಡ್ತಾ ಇದೀನಿ, ಗ್ರೂಪ್ 2 ಅವ್ರ ಫ್ರೆಂಡ್ಸ್ ಅಂತೂ ನಿಮ್ ಮೇಲೆ ಕಂಪ್ಲೀಟ್ಲಿ ಇಂಪ್ರೆಸ್ಡ್ ಆಗಿದ್ದಾರೆ. ತುಂಬಾನೇ ರೆಸ್ಪೆಕ್ಟ್ ಇದೆ ನಿಮ್ ಮೇಲೆ, ನಿಮ್ಮ ಸ್ಟ್ರೆಂತ್ ನ ತುಂಬಾ ವ್ಯಾಲ್ಯೂ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ಬ್ಯೂಟಿಫುಲ್. ಸೊ ಲೆಟ್ ಸಿ ಅವ್ರ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಅಡ್ವೈಸ್ ಮಾಡ್ತಾ ಇದಾರೆ. ನಿಮ್ಮ ಪರ್ಸನಿಗೆ ಆ ಮಿಕ್ಸ್ಡ್ ವೈಬೇ ಕೊಡ್ತಾ ಇದಾರಾ, ನಿಮ್ ಬಗ್ಗೆ ಇನ್ನೂ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರಾ, ಅಥವಾ ಅವ್ರು ಜೆನ್ಯೂನ್ ಆಗಿ ಇದ್ದಾರಾ, ನೀನ್ ಏನಾರು ಅನ್ಕೋ ನನಗಂತೂ ಆ ಪರ್ಸನ್ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಇದಾರಾ, ಅಥವಾ ಹೌದು ನೀನ್ ಹೇಳಿದ್ದೆ ಹೌದು ಈ ಪರ್ಸನ್ ಈ ಕೊಬ್ಬಿದೆ ಆತರ ಮಾತಾಡ್ತಾರಾ. ಲೆಟ್ಸ್ ಸಿ. ದರ್ ಈಸ್ 7 of Cups. ಡೆಫಿನೆಟ್ಲಿ ಮಿಕ್ಸ್ಡ್ ವೈಬ್ ಕೊಡ್ತಾ ಇದಾರೆ ಅವ್ರ ಫ್ರೆಂಡ್ಸ್ ನಿಮ್ ಬಗ್ಗೆ. ಏನಿದೆ ಅದನ್ನ ಜೆನ್ಯೂನ್ ಆಗಿ ಹೇಳ್ತಾ ಇಲ್ಲ, ಮಲ್ಟಿಪಲ್ ಒಪಿನಿಯನ್ಸ್ ಕೊಡ್ತಾ ಇದಾರೆ. ಇಂಟ್ರೆಸ್ಟಿಂಗ್ ಇದೆ, ಎಲ್ಲಿ ಹೋಗ್ತಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ವೇ ಅಲ್ಲಿ ಹೋಗ್ತಾ ಇದೆ, ಬಿಕಾಸ್ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ಲಿ ಬಂದಿದೆ ಗ್ರೂಪ್ 2. ಸೊ 7 of Cups ಬಂದಿದೆ, ರೈಟ್. ಸೊ ಓಕೆ, ನಾನು ಏನ್ ನೋಡ್ತಾ ಇದೀನಿ, ಒನ್ ಪರ್ಸನ್ ಒಂಥರ ಹೇಳ್ತಾ ಇದಾರೆ, ಇನ್ನೊಂದ್ ಪರ್ಸನ್ ನಿಮ್ ಬಗ್ಗೆ ಇನ್ನೊಂಥರ ಹೇಳ್ತಾ ಇದಾರೆ. ಬಿಕಾಸ್ 7 of Cups ಚಾಯ್ಸಸ್ ಬಗ್ಗೆ ಹೇಳುತ್ತೆ, ಫ್ಯಾಂಟಸಿಸ್ ಬಗ್ಗೆ, ಅಗೇನ್ ಕನ್ಫ್ಯೂಷನ್ ಕೂಡ ಹೇಳುತ್ತೆ. ಬೇಸಿಕಲಿ ಅವ್ರ ಫ್ರೆಂಡ್ಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಯೋಚನೆ ಮಾಡು, ಲೈಕ್ ಏನೇ ಮಾತಾಡೋದಕ್ಕೂ ಮುಂಚೆ ಈ ಪರ್ಸನ್ ಯೋಚನೆ ಮಾಡು, ನಿಮ್ ಬಗ್ಗೆ
ನೀವು ತುಂಬಾನೇ ಒಂದು ಅಮೇಝಿಂಗ್ ಪರ್ಸನ್ ಅಂತಾನೆ ಹೇಳ್ತಾ ಇದ್ದಾರೆ. ಅವ್ರೊಂಥರ ಕ್ವೆಶನ್ ಮಾಡ್ತಾ ಇದಾರೆ ಅವ್ರ ಫ್ರೆಂಡ್ಸಿಗೆ. ಮೇ ಬಿ ನಾನು ಏನ್ ನೋಡ್ತಾ ಇದೀನಿ, ಮೇ ಬಿ ರೀಸೆಂಟ್ ಆಗಿ ನಿಮ್ಮಿಬ್ರು ಮಧ್ಯೆ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಅವ್ರ ಫ್ರೆಂಡ್ಸು ಕ್ವೆಶನ್ ಮಾಡ್ತಾ ಇದ್ದಾರೆ, ಓಕೆ ಈ ಪರ್ಸನ್ ಈಗ ಬೀಳೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡು. ಮೇ ಬಿ ತುಂಬಾ ಜನ ನಿಮ್ ಬಗ್ಗೆ ಜೆಲಸ್ ಕೂಡ ಇದೆ, ಅಂದ್ರೆ ತುಂಬಾ ಜನ ಅವರ ಫ್ರೆಂಡ್ಸಿಗೆ ಜೆಲಸ್ ಕೂಡ ಇದೆ ನೀವು ಈ ಪರ್ಸನ್ ಜೊತೆ ಮಾತಾಡೋದು. ಸೊ ಅದಕ್ಕೆ ಅವ್ರಿಗೊಂದ್ ಸ್ವಲ್ಪ ಹೆದರಿಸ್ತಾ ಇದ್ದಾರೆ. ನಿನಗೇನೋ ಆ ಪರ್ಸನ್ ಕಂಡ್ರೆ ಇಷ್ಟ ಇದೆ, ಬಟ್ ಎಮೋಷನ್ಸ್ ಒಳಗೆ ಮುಳುಗ್ ಹೋಗ್ಬೇಡ. ಮೇ ಬಿ ನೀವು ಈ ಪರ್ಸನ್ಗಿಂತ ಫಿನಾನ್ಷಿಯಲಿ ಸ್ವಲ್ಪ ರಿಚ್ ಅನ್ಸುತ್ತೆ, ಅಥವಾ ವೆಲ್ ಸೆಟಲ್ಡ್ ಅನ್ಸುತ್ತೆ, ಅಥವಾ ಹೈಯರ್ ಪೊಸಿಷನ್ ಅಲ್ಲಿ ಇದ್ದೀರಾ. ಮೇ ಬಿ ಅವ್ರ ಫ್ರೆಂಡ್ಸ್ ಅವ್ರಿಗೆ ಹೇಳ್ತಿರ್ಬೋದು, ತುಂಬಾ ದೊಡ್ಡ ಪರ್ಸನಿಗೆ ಕೈ ಹಾಕ್ತಾ ಇದೆಯಾ ನೀನು, ಸ್ವಲ್ಪ ನೋಡ್ಕೋ, ಅವ್ರ ಲೆವೆಲ್ ಏನು ನಮ್ ಲೆವೆಲ್ ಏನು, ಸ್ಟೇಟಸ್ ಏನು, ನಿನ್ ಫ್ಯೂಚರ್ ಅಲ್ಲಿ ಹ್ಯಾಂಡಲ್ ಮಾಡೋದಕ್ಕಾಗತ್ತಾ. ಈ ಮಿಕ್ಸ್ಡ್ ಅಡ್ವೈಸ್ ಕೊಡ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಈ ಪರ್ಸನ್ ಕೂಡ ನಿಮ್ ಬಗ್ಗೆ ಸ್ವಲ್ಪ ನೆಗೆಟಿವ್ ವೇ ಅಲ್ಲಿ ಹೇಳ್ತಿರ್ಬೋದು, ಸ್ವಲ್ಪ ಭಯ ಇರೋರ್ ತರ ಮಾತಾಡ್ತಿರ್ಬೋದು. ಕೆಲವೊಂದೊಂದ್ ಜನ ಹೇಳ್ತಾ ಇದಾರೆ, ಹೋಗು ಏನಾಗಲ್ಲ ಮಾತಾಡ್ಸು, ತುಂಬಾ ಡಿಫ್ರೆಂಟ್ ಆಗಿದ್ದಾರೆ, ಸ್ಪೆಷಲ್ ಆಗು ಇದ್ದಾರೆ ಅಂತ. ಕೆಲವೊಂದೊಂದ್ ಫ್ರೆಂಡ್ಸ್ ಹೇಳ್ತಾ ಇದಾರೆ, ಓವರ್ ಥಿಂಕ್ ಮಾಡ್ಬೇಡ, ಮೇ ಬಿ ನಿನ್ ಕೈ ಬಿಡ್ಬೋದು ಈ ಪರ್ಸನ್ ಫ್ಯೂಚರ್ ಅಲ್ಲಿ, ಕೇರ್ಫುಲ್ ಆಗಿರು. ಸೊ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ಮ ಪರ್ಸನ್ ಅವ್ರ ಫ್ರೆಂಡ್ಸಿಗೆ ಕಾಲ್ ಮಾಡ್ತಾ ಇದಾರೆ, ನಂಗೆ ಗೊತ್ತಾಗ್ತಾ ಇಲ್ಲ, ಈ ಪರ್ಸನ್ ತುಂಬಾನೇ ಡಿಫ್ರೆಂಟ್, ನನಗೆ ಇಷ್ಟ ಆದ್ರು ಅನ್ನದರ್ ಲೆವೆಲ್ ಅಲ್ಲೇ ಇದ್ದಾರೆ, ನನಗೆ ಏನ್ ಮಾಡಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ಬೋದು. ಅವ್ರ ಫ್ರೆಂಡ್ಸ್ ಮಲ್ಟಿಪಲ್ ಆಪ್ಷನ್ಸ್ ಕೊಡ್ತಾ ಇದಾರೆ. ಡೇಟ್ ಮಾಡು ಅಂತ ಒಬ್ರು ಹೇಳ್ತಿರ್ಬೋದು, ಚಿಲ್ ಮಾಡು ಅಂತ ಹೇಳ್ತಿರ್ಬೋದು, ಒಬ್ರು ಸ್ಲೋ ಆಗಿ ತಗೊಂಡ್ ಹೋಗು ಅಂತ ಹೇಳ್ತಿರ್ಬೋದು, ಕೆಲವೊಬ್ರು ಮರ್ತ್ ಬಿಡು ಇದ್ ನಿಂಗೆ ಆಗಲ್ಲ ಅಂತ ಹೇಳ್ತಿರ್ಬೋದು. ಸೊ ಇಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ ಇಲ್ಲಿ ನಿಮ್ಮ ಪರ್ಸನ್ಗೆ ತಗೊಳ್ಳೋದಕ್ಕೆ. ಸೊ ಅವ್ರ ಫ್ರೆಂಡ್ಸ್ ಬೇಸಿಕಲಿ ಅವ್ರ ಫ್ರೆಂಡ್ಸಿಗೆ ಒನ್ ಥಿಂಗ್ ಈಸ್, ಅವರ ಒಂದು ಫ್ರೆಂಡ್ ಎಮೋಷನ್ಸ್ ಒಳಗೆ ಮುಳುಗ್ ಹೋಗೋದ್ ಬೇಡ, ಆ ಥರ ಒಂದು ಥಾಟ್ ಇದೆ. ದಟ್ಸ್ ವೈ ಅವರು ಮಲ್ಟಿಪಲ್ ಆಪ್ಷನ್ಸ್, ಮಲ್ಟಿಪಲ್ ಒಪಿನಿಯನ್ಸ್ ಹೇಳ್ತಾ ಇದ್ದಾರೆ ಅಂತಾನೆ ನೋಡ್ಬೋದು. ಗ್ರೂಪ್ 2 ಓಕೆ, ಏನೋ ಒಂದು ಡಿಫ್ರೆಂಟ್ ವೇ ಅಲ್ಲೇ ಹೋಗ್ತಾ ಇದೆ ಈ ಒಂದು ರೀಡಿಂಗ್. ಲೆಟ್ಸ್ ಸಿ ನಿಮ್ಮ ಪರ್ಸನ್ಗೆ ಜೆನ್ಯೂನ್ ಆಗಿ ನಿಮ್ ಬಗ್ಗೆ ಏನು ಒಪಿನಿಯನ್ ಇದೆ, ಜೆನ್ಯೂನ್ ಆಗಿ ಏನ್ ಫೀಲಿಂಗ್ ಇದೆ ಅಂತ ನೋಡೋಣ. ವಾವ್ ವಾವ್, ಈ ಒಂದು ಇಮೇಜ್ ನೋಡಿದ್ರೆ ಗೊತ್ತಾಗತ್ತೆ, ನಾನು ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಸಿ ಇಲ್ಲಿ 2 ಆಫ್ ಕಪ್ಸ್ ಏನ್ ಬಂದಿದೆ, ಇದು ಕನೆಕ್ಷನ್ ಬಗ್ಗೆ ಹೇಳುತ್ತೆ, ಮ್ಯೂಚುವಲ್ ಅಟ್ರಾಕ್ಷನ್ ಬಗ್ಗೆ ಹೇಳುತ್ತೆ. ಇಲ್ಲಿ ನಿಮಗ್ ಮಾತ್ರ ಈ ಪರ್ಸನ್ ಮೇಲೆ ಅಟ್ರಾಕ್ಟ್ ಆಗಿರೋದಲ್ಲ, ಅವರು ಕೂಡ ಆಗಿದೆ, ಅವರು ಕೂಡ ಎಮೋಷನಲ್ ಬಾಂಡಿಂಗ್ ಆಗ್ತಾ ಇದೆ. ಡೀಪ್ ಡೌನ್ ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಒಂದು ರಿಯಲ್ ಜೆನ್ಯೂನ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ ಜೊತೆ ಯಾವ ಒಂದು ರೀತಿಯ ಕನೆಕ್ಷನ್ ಫೀಲ್ ಮಾಡ್ತಾ ಇದಾರೆ ಅಂದ್ರೆ, ಇಟ್ಸ್ ವೆರಿ ಹಾರ್ಡ್. ತುಂಬಾ ಜನರ ಜೊತೆ ಈ ಕನೆಕ್ಷನ್ ಅವ್ರಿಗೆ ಫೀಲ್ ಆಗಲ್ಲ. ಮೇ ಬಿ ಇದನ್ನ ಅವ್ರ ಫ್ರೆಂಡ್ಸಿಗೆ ಹೇಳ್ತಾ ಇಲ್ಲ ಅನ್ಸುತ್ತೆ, ಬಿಕಾಸ್ ಅವ್ರಿಗೆ ಭಯ ಇದೆ. ಎಲ್ಲೋ ಒಂದ್ ಕಡೆ ಅವ್ರ ಫ್ರೆಂಡ್ಸ್ ಮುಂದೆ ಅವ್ರಿಗೇನೆ ಇಷ್ಟ ಆಗಿದ್ದು ತುಂಬಾ ಅಂತಾನು ಅವ್ರಿಗೆ ಫೀಲ್ ಮಾಡ್ಸಕ್ ಇಷ್ಟ ಇಲ್ಲ. ಸೊ ಅವ್ರ ಫ್ರೆಂಡ್ಸ್ ಮುಂದೆ ತುಂಬಾನೇ ನಾವು ಕ್ಯಾಶುವಲ್ ಆಗಿದ್ದೀವಿ, ಫ್ರೆಂಡ್ಸ್ ಆಗಿದ್ದೀವಿ ಅಂತ ಏನೋ ವಾಟ್ ಎವರ್ ಹೇಳ್ತಾ ಇರ್ಬೋದು, ಬಟ್ ಇನ್ಸೈಡ್ ನಿಮ್ಮ ಪರ್ಸನ್ಗೆ ತುಂಬಾನೇ ಸ್ಪೆಷಲ್ ಫೀಲಿಂಗ್ ಇದೆ ನಿಮ್ ಬಗ್ಗೆ. ಯಾರ ಜೊತೆನೂ ಈ ತರ ಒಂದು ಫೀಲಿಂಗ್ ನನಗೆ ಫೀಲ್ ಕೂಡ ಆಗಿಲ್ಲ ಅನ್ನೋದೊಂದು ಥಾಟ್ ಇದೆ. ನಿಮ್ಮಿಬ್ರು ಮಧ್ಯೆ ಒಂದು ಸ್ಪಾರ್ಕ್ ಇದೆ, ಒಂದು ಕೆಮಿಸ್ಟ್ರಿ ಇದೆ, ಆ ಒಂದು ಪಾರ್ಟ್ನರ್ಶಿಪ್ ಎನರ್ಜಿ ಇದೆ. ಜಸ್ಟ್ ನೀವಿಬ್ರು ಕ್ಲಿಕ್ ಆದ್ರಿ ಎಮೋಷನಲಿ, ಮೆಂಟಲಿ, ಬರೀ ಫಿಸಿಕಲಿ ಅಲ್ಲ. ಸೊ ನಾನು ಏನ್ ನೋಡ್ತಾ ಇದ್ದೀನಿ, ಈ ಎಲ್ಲಾ ಮೆಸೇಜಸ್ ಒನ್ ಬೈ ಒನ್ ಏನ್ ಬಂದ್ವು ಅಲ್ವಾ, ಒಂದು ಡಿಫ್ರೆಂಟ್ ಎನರ್ಜಿ ಇಟ್ಕೊಂಡೇ ಬಂದಿದ್ದಾವೆ. ಸೊ ಕಾರ್ಡ್ 5 ವರೆಗೂ, 5th ಸ್ಪ್ರೆಡ್ ವರೆಗೂ ನೋಡಿದ್ರೆ, ಈ ಪರ್ಸನ್ ಜೆನ್ಯೂನ್ ಆಗಿ ನಿಮ್ನ ಇಷ್ಟಪಡ್ತಾ ಇದ್ದಾರೆ, ಸ್ಟ್ರಾಂಗ್ ಬಾಂಡ್ ಫೀಲ್ ಮಾಡ್ತಾ ಇದ್ದಾರೆ, ರಿಯಲ್ ಎಮೋಷನಲ್ ಇಂಟ್ರೆಸ್ಟ್ ಇದೆ, ಯಾವುದೇ ರೀತಿ ಫೇಕ್ ಮಾಡ್ತಾ ಇಲ್ಲ. ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರ ಫ್ರೆಂಡ್ಸ್ ಮುಂದೆ ಸ್ವಲ್ಪ ಕಷ್ಟ ಪಡ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ ಜೊತೆ ಏನೇನೋ ಹೇಳ್ಕೊಂತಿರ್ಬೋದು, ನನಗೆ ಯಾಕೆ ಈ ತರ ಫೀಲ್ ಆಗ್ತಾ ಇದೆ, ಏನೇನೋ ಹೇಳ್ಕೊಂತ ಇರ್ಬೋದು. ಬಟ್ ಆನೆಸ್ಟ್ಲಿ ನೀವು ಅವರಲ್ಲಿರೋ ಒಂದು ಸ್ಟ್ರಾಂಗ್ ಎಮೋಷನ್ಸ್ನ ತೆಗ್ದಿದ್ದೀರಾ. ಸಮಟೈಮ್ಸ್ ಅವರಿಗೆ ಕನ್ಫ್ಯೂಸ್ ಫೀಲ್ ಆಗ್ಬೋದು, ಸಮಟೈಮ್ಸ್ ರಿಯಲ್ ಫೀಲಿಂಗ್ಸ್ ಫೀಲ್ ಆಗ್ತಾ ಇದೆ. ಅವ್ರು ಏನ್ ಹೈಡ್ ಮಾಡ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ ಅಂದ್ರೆ, ಅವ್ರಿಗೆ ಡೀಪ್ ಡೌನ್ ಗೊತ್ತು ನೀವು ತುಂಬಾನೇ ಡಿಫ್ರೆಂಟ್ ಪರ್ಸನ್, ನಿಮ್ ತರ ಒಂದು ಪರ್ಸನ್ ಯಾವತ್ತೂ ಮೀಟ್ ಆಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತು.
ನೀವೊಂದು ಯೂನಿಕ್ ಎನರ್ಜಿ ಅಂತ ಗೊತ್ತು ಅವರಿಗೆ. ಬಟ್ ಇದ್ಯಾವುದನ್ನು ಅವ್ರ ಫ್ರೆಂಡ್ಸ್ ಜೊತೆ ಹೇಳ್ಕೊತಾ ಇಲ್ಲ. ಅವರ ಫ್ರೆಂಡ್ಸಿಗೆ ನಿಮ್ಮ ವ್ಯಾಲ್ಯೂ ತುಂಬಾನೇ ಗೊತ್ತಿದೆ. ಅವ್ರ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ಮನ್ನ ಸೀಕ್ರೆಟ್ ಆಗಿ ಅಡ್ಮೈರ್ ಕೂಡ ಮಾಡ್ತಾರೆ. ನನಗೂ ಈ ತರ ಒಂದು ಪರ್ಸನ್ ಬೇಕು ಅಂತ ಕೂಡ ಅಡ್ಮೈರ್ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಅಡ್ವೈಸ್ ಏನ್ ಕೊಡ್ತಾ ಇದಾರೆ ಅವ್ರ ಫ್ರೆಂಡ್ಸ್ ಅಂತ ಅಂದ್ರೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಲೈಕ್ ಕಂಪ್ಲೀಟ್ ಆಗಿ ಮುಳುಗೋಗ್ಬೇಡ, ಯೋಚನೆ ಮಾಡು, ಏನೇ ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡು, ಏನೇ ಚೂಸ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡು, ಈ ತರ ಹೇಳ್ತಾ ಇದ್ದಾರೆ. ಟ್ರಸ್ಟ್ ಮೀ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಮೇಲೆ ಅವರಿಗೆ ಡೀಪ್ ಎಮೋಷನ್ಸ್ ಇದೆ, ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದಾರೆ, ನಿಮ್ಮಿಬ್ರ ಮಧ್ಯೆ ರಿಯಲ್ ಕೆಮಿಸ್ಟ್ರಿ ಇದೆ. ಬಟ್ ಅದನ್ನ ಹೇಳ್ತಾ ಇಲ್ಲ ಅಷ್ಟೆ, ಯಾರ ಮುಂದೆನೂ ಹೇಳ್ತಾ ಇಲ್ಲ ಅಷ್ಟೆ. ಸೊ ಗ್ರೂಪ್ 2, ವಾವ್, ಇಂಟ್ರೆಸ್ಟಿಂಗ್, ತುಂಬಾನೇ ಇಂಟ್ರೆಸ್ಟಿಂಗ್ ವೇಲಿ ಮೆಸೇಜಸ್ ಬಂತು. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಸಿಚುವೇಶನ್ ಮೇಲೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನಿಸ್ತು ಅಂತ ಈ ಮೆಸೇಜ್ ಬಗ್ಗೆ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲಾಕ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ, ರೈಟ್? ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಟೇಕ್ ಕೇರ್, ವಿ ಆಲ್, ಬಾಯ್.